ಎಲ್ರಿಗೂ ನಮಸ್ಕಾರ. ಆಯೋಜಕರಿಗೂ ಸೇರಿದಂಥ ಊರಲ್ಲಿದ್ದು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದವರು ಮತ್ತೆ ಇಲ್ಲೇ ಇದ್ದವರು ಕೂಡ ಈ ಕಾರ್ಯಕ್ರಮದಲ್ಲಿ ಯಾರು ಅಟೆಂಡ್ ಆಗಿರೋ ಅವರೆಲ್ಲರಿಗೂ ಮತ್ತೆ ಮಾಧ್ಯಮದ ಮೂಲಕ ಇದನ್ನು ವೀಕ್ಷಿಸುವ ಎಲ್ರಿಗೂ ನಮಸ್ಕಾರವನ್ನು ತಿಳಿಸ್ತಾ ಈಗ ಒಂದು ಕಳೆ ಬಂತು. ಯಾಕಂದರೆ ನಮ್ಮ ಕರಾವಳಿಯ ದೊಡ್ಡ ಶಿರಸ್ತ್ರಾಣ ಇದು. ಮತ್ತು ಕರಾವಳಿಯನ್ನು ಕಾಪಿಡುವಂಥ ಸ್ವಾಮಿ ಕೊರಗಜ್ಜನ ತಲೆಯಲ್ಲಿಯೂ ಕೂಡ ಇರುವುದಿದೆ. ಆದ್ದರಿಂದ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ, ಊಟದ ಹೊತ್ತೇನೋ ಗೊತ್ತಿಲ್ಲ ಸರ್. ಊಟ ಎಷ್ಟು ಗಂಟೆಗೆ? ಎಷ್ಟೊತ್ತಿಗೆ ಬೇಕಾದ್ರೆ ಮಾಡ್ಕೊಂಡು ನಂಗೆ ಇಡು ಉಂಬ ಕೊಡಿ ಅಂದೇಳಿ ಮತ್ತೆ ನೀವು ಎಷ್ಟೊತ್ತಿಗೆ ಉಣ್ಕೊಳ್ಳಿ. ಇರಲಿ, ನಮ್ಮದಾದ ಕೂಡ ಹಲವಾರು ಕಾರ್ಯಕ್ರಮಗಳಿರ್ಬೋದು. ಅದಕ್ಕಾಗಿ ಸಮಯದ ಮಿತಿ ನಮಗೆ ಕೊಟ್ಟಂಥ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವರೇ, ಈ ಕರಾವಳಿ ಉತ್ಸವ ಅಂದ ತಕ್ಷಣ ನಮ್ಮಲ್ಲಿ ಇದರಲ್ಲಿ ನಾವು ಕುಂದಾಪುರದವ್ರು ಮಾತ್ರ ಅಲ್ಲ, ಸಾಧಾರಣ ಶಿರ್ಸಿ ಭಟ್ಕಳದಿಂದ ಹಿಡಿದು ಕಾಸರಗೋಡವರಿಗೂ ಮಂಗಳೂರಿನವರು ಎಲ್ಲರೂ ಕೂಡ ಇಲ್ಲಿ ಆಸೀನರಾಗಿದ್ದಾರೆ ಅನ್ನೋದು ಗೊತ್ತು. ನಾನು ಹೆಚ್ಚಾಗಿ ಕುಂದಾಪುರ ಕನ್ನಡದ ಮಾತನ್ನಾಡಿದವ ಮತ್ತು ಕುಂದಾಪುರದಲ್ಲೇ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಕೊಟ್ಟವ ಸರ್. ಇದು ಎಲ್ಲರೂ ಮಿಕ್ಸ್ ಆಗಿರ್ತರು. ಕುಂದಾಪುರದವ್ರು ಹೇಗೂ ನಿಮಗೆ ಇದಾಗುತ್ತೆ. ಉಡುಪಿ ಮಂಗಳೂರಿನವರು ಇದ್ದರು, ನಿಮಗೆ ಮಾತಾಡ್ಕೊಳ್ಳಿಕ್ಕಾಗತ್ತಾ? ನಿಮ್ಮ ಭಾಷೆಯನ್ನು ರಿಸೀವ್ ಮಾಡ್ಕೊಂತಾರೆ ಕೇಳ್ರಿ. ಉಡುಪಿ ಮಂಗಳೂರಿನವ್ರದ್ದು ಒಂದು ವಿಶೇಷತೆ ಏನಕ್ಕೆ ಅಂದರೆ, ನಮ್ಮಲ್ಲಿ ಒಂದು ತುಳು ಎಲಸು ಅಂದೇಳಿತ್ತು. ತುಳು ಹೆಲಸು ಅಂದರೆ ಅಥವಾ ತುಳು ಎಲಸು ಅಂದರೆ ನಾವು ಇಂಬನ ಹಣ್ಣಿಗೆ ಅಂತ ಹೇಳುತ್ತಲ್ಲ, ಈ ಮೃದುವಾದ ಹಲಸಿನ ಹಣ್ಣಿಗೆ ತುಳು ಎಲಸು ಅಂತ ಹೇಳೋದು. ಅದರಿಂದ ತುಳು ಅಂದರೆ ಇನ್ನೊಂದು ಅರ್ಥ ಏನಕ್ಕೆ ಅಂದರೆ ಮೃದು ಅಂಥೇಳಿ. ಆ ಮೃದು ಸ್ವಭಾವದ ತುಳು ಮಾತಾಡುವ ಕನ್ನಡಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ನನ್ನನ್ನು ಮೆಚ್ಚಿಕೊಂಡಿದ್ದಾರೆ ಅನ್ನೋ ನಾನು ಮೊದಲು ಗೊತ್ತಿದ್ದರಿಂದ ಸರ್ ಇದರ ಎದುರಿದ್ದವ್ರು ಎಲ್ರಿಗೂ ನೀವೇ ಒಂದು ಚಪ್ಪಾಳೆ ಹಾಕಿ ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು. ಮತ್ತು ಕರಾವಳಿ ಅಂದರೆ ಎಲ್ಲರನ್ನ ತನ್ನ ಪ್ರೀತಿಯ ಪ್ರಭಾವಳಿ ಮೂಲಕ ಕರಬೀಸಿ ಆವರಿಸಿಕೊಂಡು ಕರೆಯುವುದಿದ್ರೆ ಯಾವುದಕ್ಕೆ ಅಂದರೆ ಅದನ್ನು ಕರಾವಳಿ ಅಂತ ಹೇಳೋದು. ಸುಮ್ಮನೆ ಕರಾವಳಿ ಅಂತ ಹೇಳೋದಲ್ಲ. ಕರಾವಳಿ ಒಂದು ಪುಣ್ಯ ವಿಶೇಷತೆ ಏನಕ್ಕೆ ಅಂದರೆ, ಈ ಸೀಸನ್ಗೆ ಸಾಧಾರಣ ಡಿಸೆಂಬರ್ ಅಥವಾ ನವಂಬರಿಂದ ಒಬ್ಬ ಎಲ್ಲೇ ಅವ ಬಂದದಿದ್ರು ಒಂದು ಹೊತ್ತಿನ ಊಟಕ್ಕೆ ಅವನಿಗೆ ಕಡಿಮೆ ಆಗುವುದಿಲ್ಲ. ರಾತ್ರಿ ಎಲ್ಲಾದರೂ ದಿಕ್ಕು ತಪ್ಪದಿದ್ರು ಕೂಡ ಅವನಿಗೆ ರಾತ್ರಿ ಕಳೆಯುವುದಕ್ಕೆ ನಮ್ಮ ಕುಂದಾಪುರದಲ್ಲಿ ಅಥವಾ ನಮ್ಮ ಕರಾವಳಿಯಲ್ಲಿ ಯಾವತ್ತೂ ಅವನಿಗೆ ಕಷ್ಟ ಆಗುವುದಿಲ್ಲ. ಯಾಕೆಂದರೆ ಈ ಸಮಯದಲ್ಲಿ ಕರಾವಳಿಯಲ್ಲಿ ನಡೆಯುವಂಥ ಅನ್ನ ಸಂತರ್ಪಣೆಗಳನ್ನೇ ನಾಗಮಂಡಲ, ಕ್ವಾಲ, ಆಟ, ನ್ಯಾಮ, ಗೆಂಡ, ಕಂಬಳ ಇವಿಷ್ಟು ಜೊತೆಗೆ ರಾತ್ರಿ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ. ಆದ್ದರಿಂದ ಎಲ್ಲ ಒಂದಲ್ಲ ಒಂದು ಕಡೆಯಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತಿರುವಂಥ ಪುಣ್ಯನಾಡಿ ಯಾವುದು ಕೇಳಿದ್ರೆ ನಮ್ಮ ಕರಾವಳಿ. ರಾತ್ರಿಗೆ ಒಂದಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯುವುದು ಯಾರು ಕೇಳಿದ್ರೆ ನಮ್ಮ ಕರಾವಳಿ. ಯಾರೇ ಎಲ್ಲಿಂದ ಬಂದರೂ ಕೂಡ ಒಂದು ಹೊತ್ತಿನ ಊಟಕ್ಕೆ ಕಷ್ಟವಾಗದಿರುವಂಥ ಭೂಮಿ ಯಾವುದು ಕೇಳಿದ್ರೆ ಅದು ನಮ್ಮ ಕರಾವಳಿ. ಆದ್ದರಿಂದ ನಮ್ಮ ಕರಾವಳಿಯವರು ಎಲ್ಲರೂ ಸೇರಿ ಒಂದು ಉತ್ಸವ ಮಾಡ್ತಾ ಇರುವುದು ಇದು ಕರಾವಳಿಯವರಿಗೆ ಇನ್ನೊಂದು ಮೆರುಗು. ಅದಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆ ಇರಲಿ ಇವ್ರೆ. ನಂಗೆ ಒಂದು ಆಶ್ಚರ್ಯ ಏನು ಕೇಂದ್ರೆ, ಇದು ಕಡೆಗೆ ನೀವು ಯಕ್ಷಗಾನಕ್ಕೆ ಅದಕ್ಕೆಲ್ಲ ಇಷ್ಟು ಲೈಟ್ ಹಾಕಿರಿ ಏನೋ ಗೊತ್ತಿಲ್ಲ. ನಂಗೊಬ್ಬನಿಗೆ ಇಷ್ಟು ಲೈಟ್ ಬೇಕಾತಿಲ್ಲ. ಯಾಕಂದರೆ ಮೊದಲೆಲ್ಲ ಹೆಂಗೆ ಕೇಂದ್ರೆ 3 ಟ್ಯೂಬ್ ಲೈಟ್ ಇದ್ದರೆ ಒಂದು ಯಕ್ಷಗಾನ ಆತಿತ್ತು. ಶೇಖರ್ ಸರ್ 3 ಟ್ಯೂಬ್ ಲೈಟ್ ಇದ್ರು ಒಂದು ಯಕ್ಷಗಾನ, 8 ಟ್ಯೂಬ್ ಲೈಟ್ ಇದ್ರು ಒಂದು ನಾಗಮಂಡಲ. ಈಗ 30 ಟ್ಯೂಬ್ ಲೈಟ್ ಇದ್ರು ಒಂದು ಯಕ್ಷಗಾನ ಹಾಕೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಮನುಷ್ಯರು ಏನಾಯ್ತು ಕೇಂದ್ರೆ, ನಮ್ಮ ಬುದ್ಧಿ ಮತ್ತು ನಮ್ಮ ದೃಷ್ಟಿ ಅನ್ನೋದು ಸಣ್ಣ 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 ಸಣ್ಣದಾತ ಸೌಂಡು ಹಾಗೆ. ಈಗ ನಾವು ಒಬ್ಬ ಮಾತಾಡುವಾಗ ಇಷ್ಟು ಸೌಂಡ್ ಸಾಕತ್, ಕೆಲವು ಸರಿ ಹಾಗಲ್ಲ. ಇವತ್ತಿನ ಸೌಂಡ್ ಸಿಸ್ಟಮ್ ಆ ಯೋಗ ಎಲ್ಲ ಆಗುವಾಗ ಎಷ್ಟು ಬೇಕು ಅಷ್ಟು ಚೆಂದ ಇದ್ದಿದ್ದು. ಈ LKG UKG ಮಕ್ಕಳದ್ದೆಲ್ಲ ಸ್ಕೂಲ್ ಡೇ ಆಗುವಾಗ ನಮ್ಮದು ಕಾರ್ಯಕ್ರಮ ಇತ್ತು, ನಾವು ಮುಂದೆ ಕೂತ್ಕೊಂಡು ಆ ಮಕ್ಕಳು ಪಾಪ ಅವರು ಸಣ್ಣವರು, ಅವ್ರ ಪ್ರಾಯಕ್ಕೆ ಎಷ್ಟು ಡೆಸಿಬಲ್ ಬೇಕು ಅಷ್ಟೇ ಡೆಸಿಬಲ್ ಸಾಕಾಗತ್ತಿವ್ರೆ. ಅದಕ್ಕಿಂತ ಹೆಚ್ಚು ಕೆಲವು ಸರಿ ಮಕ್ಕಳಿಲ್ಲಿ ಬಂದು ನಿಂತು ಕೂಡಲೇ ಇದೀಗ LKG ಮಕ್ಕಳಿಂದ ಒಂದು ಹಾಡು ಅಂಬದೇ ತಡ ಅವ್ರು ಸೌಂಡ್ ಅದು ಎಷ್ಟು ಏನಂತೇಳಿ ಆಪ್ರೇಟ್ ಮಾಡಿರೋದಿಲ್ಲ, ರಕ್ಕ ಮಂದದಿಸ್ತಾಡ
ಒಂದು ಮಗು ಸ್ಟೇಜಿಂದ ಕೆಳಗೆ ಬಾಟ್ ಅಂದಲ್ಲಿ ಬಿದ್ದಾಯ್ತು. ಅದಕ್ಕಾಗಿ ಈ ಸೌಂಡ್ ಅನ್ನುವುದು ಎಷ್ಟು ಬೇಕು ಅಷ್ಟೇ ಬಿಟ್ಟರೆ ಇದಲ್ಲ. ಮತ್ತೆ ಕೆಲವು ಸರಿ ನಾವೇ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮ ಚೆಂದ ಆಗಲಿ ಅಂತೇಳಿ ಅವರು ಇದೀಗ ನಮ್ಮ ಜೊತೆ ಬೆಂಗಳೂರಲ್ಲಿ ಒಂಚೂರು ಸೌಂಡ್ ಹೆಚ್ಚಿಡಿ ಒಂಚೂರು ಎಕ್ಕೋ ಇಡಿ ಬೆಂಗಳೂರಲ್ಲಿ ಇದೀಗ ಕರಾವಳಿ ಉತ್ಸವ ಇದೆಲ್ಲ ಅಡ್ಡಿಲ್ಲ. ಇದೀಗ ನಮ್ಮ ಜೊತೆ ಮನು ಹೊಂದಾಡಿ ಮೈಕೆಲ್ಲ ಬಿದ್ದಿತ್ತು ಅನ್ಸರ್. ಅದಕ್ಕೋಸ್ಕರ ನಾನು ಈ ಸೌಂಡಿಗೆ ಈ ಲೈಟಿಗೆಲ್ಲ ಸ್ವಲ್ಪ ಹೆದರ್ದು. ಯಾಕಂದರೆ ಈ ಲೈಟನ್ನು ಕಂಟಿನ್ಯೂ 1 ಗಂಟೆ ಕಂಡು ಕಡಿಕೆ ಕೆಳಗೆ ಬೂಡ್ಸ್ ಹಾಯ್ಕೊಂಬತ್ತೀನಿ. ಅದು ಹರಿವಾಣುವ, ಹೂಗಿನ ಗುತ್ತಿಯ, ಮೈಟಿ ಮಂಡ್ಯ, ಬಂಗಡಿಯ ಇಂಥದ್ದೊಂದು ಗೊತ್ತದಲ್ಲ. ಅಂದರೆ ಆ ಲೈಟ್ ಆ ರೀತಿ ಆಗಿರುತ್ತೇವ್ರೆ. ನಾನು ಲೈಟ್ ಬಗ್ಗೆ ವ್ಯತಿರಿಕ್ತ ಹೇಳೋದಲ್ಲ, ಇಲ್ಲಿನ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳೋದು. ಅಂದರೆ ಒಬ್ಬನಿದ್ರು ಕೂಡ ಅಷ್ಟೇ ಲೈಟ್, 1000 ಜನ ನಿಂತರೂ ಕೂಡ ಅಷ್ಟೇ ಲೈಟ್. ಅಂದರೆ ಇದೊಂದು ವ್ಯವಸ್ಥೆ ಇಷ್ಟು ಈ ರೀತಿಯಲ್ಲಿ ಮಾಡಿಕೊಳ್ಳುವುದಂದರೆ ಇದು ನೀವು ಕರಾವಳಿಗರ ಒಂದು ಚಾಲೆಂಜ್, ಮತ್ತು ಕರಾವಳಿಗರ ಒಂದು ಉತ್ಸುಕತೆ, ಮತ್ತು ನಿಮ್ಮ ಹೃದಯವಂತಿಕೆ ಬಿಟ್ಟರೆ ಮತ್ತೇನಲ್ಲ. ಯಾಕಂದರೆ 1000 ಜನ ಕಲಾವಿದರನ್ನು ಕರೆಸಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ರಿ. ಮತ್ತು ಇದರ ಇನ್ವಿಟೇಷನ್ ಕೊಡೋಕೆ ಬಂದಾಗ ಕಳೆದ ಫೆಬ್ರವರಿ 5ಕ್ಕೆ ನಾನು ಇಲ್ಲೇ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ. ಸತೀಶ್ ವಕ್ವಾಡಿ ಅವರದ್ದು ಕೊನೆ 2 ಎಸೆತ ಅಂತೇಳಿ ಒಂದು ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ. ಅಷ್ಟೊತ್ತಿ ನಾನು ಅಲ್ಲೆಲ್ಲ ಒಂದು ಲಾಡ್ಜಲ್ಲಿ ರೂಮಲ್ಲಿ ಇದ್ದಿದೆ. ಇದೇ ಸಂಘಟನೆಯವರು ಕಾಗದ ಕೊಡೋಕೆ ಬಂದದ್ದು. ಎಷ್ಟು ಜನ ನೀವೇ ಅದೆಲ್ಲ 48 ಜನ. ಆ ಲಾಡ್ಜ್ ಅವ ಹೆದರಿ ಹೋಯ್ದ. ಅಣ್ಣ ನೀವು ಏನು ಕೇಂಡ? ನಾನು ಏನಿಲ್ಲ ಮರೆ ಅಂದ. ಇನ್ನೊಮ್ಮೆ ಯಾವಾಗ ಬರ್ತೀರಿ ಸರ್ ಕೇಂಡ? ಇನ್ನೊಮ್ಮೆ ಬರುವುದಿಲ್ಲ ಮರೆ ಇಲ್ಲಿಗಂದೆ. ಅವ ಹೆದರಿ ಹೋಯ್ದ. ಬಹುಶಃ ಮತ್ತೆಂತಲ್ಲ, ನಾನು ಯಾರೋ ಪುಣ್ಯಾತ್ಮರಿಗೆ ಲಾಡ್ಜ್ ಕೊಟ್ಟೆ ಅಂತ ಎಣಿಸ್ಕೊಳ್ಳ. ಯಾರೋ ಒಬ್ಬ ಕಳ್ಳನಿ ನಾ ಲಾಡ್ಜ್ ಕೊಟ್ಟಿದೆ, ಒಂದು 48 ಜನ ಹುಡುಕಿ ಬಂದಿರೋದು ಎಣಿಸಿರೋ. ಯಾಕಂದರೆ ಆ ರೀತಿಯ ಅವರ ಉತ್ಸಾಹ ಬರುವಾಗ 48-50 ಜನ ಬಂದು ಒಂದು ಇನ್ವಿಟೇಷನ್ ಕೊಡುವುದಂದರೆ ಅದು ಕಾರ್ಯಕ್ರಮದ ಒಂದು ಉತ್ಸುಕತೆ ಬಿಟ್ಟರೆ ಮತ್ತೇನಲ್ಲ. ಮತ್ತು ಶೇಖರ್ ಸರ್ ಹೇಳಿರು, ಮನುವಣ್ಣ ನೀವು ಬರುವ ತನಕ ಜವಾಬ್ದಾರಿ ನಮ್ಮದೇ, ನೀವು ಏನು ಹೆದರಬೇಡಿ. ನೀವು ಬೆಂಗಳೂರಿಗೆ ಬಂದು ಇಳಿಯುವ ತನಕ ಜವಾಬ್ದಾರಿ ನಂದೆ. ನಿಮಗೆ ಕೈ ಮುಗುತ್ತಿ ಹೋಗಲವರಿಗೂ ಜವಾಬ್ದಾರಿ ಇಟ್ಕೊಳ್ಳಿ. ಬಸ್ ಎಲ್ಲಲ್ಲ ಚುಮ್ಮನೆ ನಿಲ್ವಾರಿ ಹತ್ಕೋ ಹಾಪದ ನಾನು. ಅದು ಹೌದು, ಅವರು ರೂಪೇಶ್ ಸರ್ ಮತ್ತು ಚರಣ್ರೆಲ್ಲ ಎಷ್ಟು ಲೈಕ್ ಏನ್ರಿ ಉಪಚಾರ. ನಂಗೆ ಮಾತಾಡ್ತಾ ಒಂದು ಮನೆ ನಿದ್ರಿ ಬಂದಂಗಿತ್ತು. ಬಸ್ಸಂಗೆ ಬಂದದಕ್ಕೆಲ್ಲ ನಾನೇನು ನಿದ್ರಿ ಬಿಟ್ಟದ್ದಲ್ಲ. ಇವ್ರ ಉಪಚಾರ ಎಲ್ಲಿವರೆಗೇನ್ರೆ ರಾತ್ರಿ 8:15 ಶುರು ಮಾಡಿರು. ಮನುವಣ್ಣ ಬಸ್ ಹತ್ತಿರ? ಶೇಖರ್ ಸರ್ ಹೌದು ನಾ ಬಸ್ ಹತ್ತಿದೆ. ಊಟ ಎಲ್ಲ ಆಯ್ತಾ? ಊಟ ಎಲ್ಲ ಆಯ್ತು. ಅದಾ ಕಣ್ಣು ಕೂರಿತಷ್ಟೇ ಪಡುಬಿದ್ರಿ ಟೋಲ್ ಗೇಟ್ ದಾಟಿತ್ತು. ರೂಪೇಶ್ರ ಫೋನ್ ಬಂದು, ಮನುವಣ್ಣ ಬಸ್ ಹತ್ತಿರ್ಯಾ? ಹೌದು ಮರ್ರೆ ಬಸ್ ಹತ್ತಿದೆ. ನಿದ್ರಿ ಬಂತ? ಇದಕ್ಕೇನು ಹೇಳ್ತ್ರಿ? ಇದಕ್ಕೇನಂತ್ರಿ? ನಿದ್ರಿ ಬಂದಿತ್ತಂದ್ರೆ ನಾನು ನಿದ್ರಿ ಕಂಡಂಗೆ ಮಾತಾಡಿದ ಅಂತ. ಇಲ್ಲ ನಿದ್ರಿ ಹದ ಕಣ್ಣಿಗೆ ಹತ್ತಿತ್ತಂದು. ಸಾಧಾರಣ ಇನ್ನೆಲ್ಲಿ ಬಸ್ ಹೋಯ್ತು ಅಂತ ಗೊತ್ತಲ್ಲ, ಸ್ಕ್ರೀನೆಲ್ಲ ಎಳ್ಕಂಡು ಮನ್ಕಂಡು ಕಡೆಗೆ ಚರಣ್ರು ಫೋನ್ ಮಾಡ್ರು. ಮನುವಣ್ಣ ಆಗಳು ಫೋನ್ ಮಾಡೋಕೆ ನೆನಪು ಆಯ್ತು, ಶೇಖರ್ ಸರ್ ವಿಚಾರಿಸು ಕೇಳಿರ, ನೀವು ಎಲ್ಲಿದ್ರಿ? 12:15 ಆಯ್ತು. ಎಲ್ಲಿದ್ದೆ ಅಂತ ನಾನು ಹೇಳೋದು. ಹಿಂಗೆ ತೆರೆದ್ಕಂಡು ಎಲ್ಲೋ ಒಂದು ಹಣಿ ಮರ ತೋರತ್ತೆ, ಯಾವ ಊರಂತ ಗೊತ್ತಿಲ್ಲ. ಬಸ್ಸಂಗಿದ್ರಿ ಮನುವಣ್ಣ? ಹೌದು. 1-1:30 ಗಂಟೆ ರಾತ್ರಿ ಆಯ್ತು. ಮತ್ತೆ ಪುನಃ ಶೇಖರ್ ಸರ್ ಫೋನ್ ಮಾಡೋದು, ಮನುವಣ್ಣ ನಾವು ಆಗಳಕ್ಕೆ ಹೇಳೋಕೆ ನೆನಪು ಆಯ್ತು, ನೀರು ಬಾಟ್ಲೆಲ್ಲ ತಗೊಂಡಿರಿ ಅಲ್ದ? ತಗೊಂಡಿತ್ತು. ಮತ್ತೆ ಪುನಃ 3:00 ಆಯ್ತು. ಇವರು ಚರಣ್ರು ಮತ್ತೆ ಪುನಃ ಫೋನ್ ಮಾಡ್ಕೊಂಡು, ದೇವ್ರಣ್ಣ ಇದು ಸುಳ್ಳಲ್ಲ, ಸುಳ್ಳು ಹೇಳ್ರಿ ನಾನು ನಾಳೆ ಕಣಪ್ಪಿ. ಮತ್ತೆ ಪುನಃ ಫೋನ್ ಮಾಡ್ಕೊಂಡು, ಮನುವಣ್ಣ ಬಸ್ಸಂಗೆ ನಿದ್ರಿ ಲೈಕ್ ಬಂತಲ್ದ? ಹೌದು. ಶೇಖರ್ ಸರ್ ಇಳಿದ್ರ ಮೇಲೆ ಕೇಮ್ದು, ಮನುವಣ್ಣ ರಾತ್ರಿ ನಿದ್ರಿ ಬಂತ? ನಿಮ್ಮ ಒಟ್ಟೊಳಿಗೆ ಯಾರಿಗಾರು ನಿದ್ರಿ ಬತ್ತತ್ತ? ನರ್ಮನ್ಸರ್ ಮೊನ್ಕಂಬ್ರ? ಇದೆಲ್ಲ ಹೇಸಿಕೆ ಅಲ್ದೆ ಮೊನ್ಕಂಬ್ಗೆ ಬಿಡ್ಲೆ. ಮತ್ತೆ ಕಾರ್ಯಕ್ರಮ ಬುಕ್ಕ ಮಾಡೋಕ್ಕೆ ಫಸ್ಟ್ ಫೋನ್ ಮಾಡಿದೆ ನಮಗೆ ಶೇಖರ್ ಸರ್, KM ಶೇಖರ್ ಸರ್ ಫೋನ್ ಮಾಡಿ, ನೀವು ಫಸ್ಟ್ ಫೋನ್ ಮಾಡಿದಾಗ ನಾನು ಫೋನ್ ಎತ್ತಲಿಲ್ಲ. ಬಹುಶಃ ನಮ್ಮ ಹೆಂಡತಿ ಫೋನ್ ಎತ್ತದು. ಅವಳಿಗೆ ಮಾತಾಡೋದ್ರಲ್ಲಿ ನೋಬಲ್ ಪಾರಿತೋಷಕ ಕೊಡಬೇಕು. ಬರುವ ವರ್ಷ ಇದ್ರಂಗೆ ಒಂದು ಕೊಡೋದಿದ್ರೆ ಅವಳಿಗೆ ಒಂದು ಕೊಟ್ಬಿಡಿ. ಅಲ್ಲ, ಅವಳು ಸತ್ಯ ಹೇಳದ್ದು. ನಾನು ಬೆಳಿಗ್ಗೆ ಎದ್ದು ಒಂದು 7-7:30 ಆಯ್ತಷ್ಟೇ ಬೈಲಿಗೆಲ್ಲ ಹೋಗಿ ಬಂದು ಮನೆಯಲ್ಲಿದ್ದೆ. ಇವ್ರು ಫೋನ್ ಮಾಡೋಕ್ಕೂ ನನ್ನ ಫೋನ್ ಅವಳೇ ಅಟೆಂಡ್ ಮಾಡಿ. ಶೇಖರ್ ಸರ್ ಕೇಂದ್ರ ಹದ್ದಾಡಿ ಅವ್ರು ಇದ್ರೆ ಹಾಕೇಂಡ್ರ? ಇಲ್ಲ, ಅವ್ರು ಈಗ ಬೈಲಿಗೆ ಹೋಗಿ ಬಂದ್ರೆ ಈಗ ಟಾಯ್ಲೆಟಿಗೆ ಹೋಗಿರೋ ಅಂದ್ರು. 10 ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ ನಾನು ಟಾಯ್ಲೆಟಿಂದ ವಾಪಸ್ ಬಂದು ಮತ್ತೆ ಪುನಃ ಇವರೇ ಫೋನ್ ಮಾಡ್ರು ಶೇಖರ್ ಸರ್. ಮನೋಣ್ಣ ಹಲೋ ನಮಸ್ಕಾರ, ತಿಂಡಿ ತಿಂದ್ರಿಯಾ? ಎಲ್ಲ ಟಾಯ್ಲೆಟ್ ಹಂಗ? ಕೆಲವೊಮ್ಮೆ ನಾವು ಮಾತನ್ನು ಎಲ್ಲಿ ಕೂಡಿಸಿ ಎಲ್ಲಿ ಇದು ಮಾಡುತ್ತಂದು ಗೊತ್ತಿರೋದಿಲ್ಲ. ಇದೆಲ್ಲ ಬಿಡಿ. ಕೆಲವೊಮ್ಮೆ ಹೋದಲ್ಲಿ ಬಂದಲ್ಲಿ ಒಂದ್ಸರಿ ನನ್ನನ್ನೇ ಕೆಲವರಿಗೆ ಕಂಡಂಗೆ ಹಾಪಿದಿರೋದು. ನಿಮ್ಮನ್ನೆಲ್ಲೋ ಕಂಡಂಗಿತ್ತಂದು ಒಂದ್ಸರಿ ಒಂದು ಹೆಂಗ್ಸ್ ಹೇಳತ್ ನನಗೆ, ಅಂಪಾರ್ ಬದಿ ಹಂಗೆ, ನಿನ್ನ ಕೂಡುಟ್ಟು ಎಷ್ಟು ಜನ ಮಗ?
ನನ್ನ ಕೂಡುಟ್ಟು ಒಬ್ಬನೇ, ನಿನ್ನ ಕಣಗಿದ್ದಾರೆ ಮತ್ತಾರು ಇಲ್ಯಾ? ಇಲ್ಲ, ಬಹುಶಃ ಆ ಅಜ್ಜಿಗೆ ನನ್ನ ಪರಿಚಯ ಸಿಕ್ತು, ಓ ಮನು ಅಂದಾಡಿ ಅಂದೇಳಿ ಹಳಿಯರಿಗೂ ಪರಿಚಯ ಸಿಕ್ತಲ್ಲ ಅಂದೇಳಿ ನಂಗೆ ಒಳಗಿಂದೊಳಗೆ ಒಂದು ಹೆಮ್ಮೆ, ಒಳಗಿಂದೊಳಗೆ ಒಂದು ಚೂರು ಅಹಂಕಾರ. ಓಹ್, ನೀವು ನನ್ನ ಎಲ್ಲಿ ಕಂಡಿರಿಯಾ? ಅಲ್ಲ, ನಿನ್ನ ಕೂಡುಟ್ಟು ನೀವು ಅಂಬಡು ಮಕ್ಕಳ ಅಲ್ಲ, ಎಂತ ಕಜ್ಜಿಯ ನನ್ನೆಲ್ಲಿ ಕಂಡಂಗಾಯ್ತಾ? ನನ್ನೆಲ್ಲಿ ವೇದಿಕೆಯಲ್ಲಿ ಅಲ್ಲೆಲ್ಲಿ ಕಂಡಿರ್ಯಾ? ವೇದಿಕೆ ಹಿಂಗಲ್ಲ, ಕಳೆದ ವರ್ಷ ನೇರಲ್ಲಿ ಕಟ್ಟಿ ಗಣಪತಿ ಹಿಂಗೆ ಯಾರು ಗಲಾಟೆ ಮಾಡಿದಲ್ಲಿ ಸಮಾನ ಹಾಕಿ ಕೊಟ್ಟಿರು ಮರೆ, ಅವ ನಿನ್ನ ಕಂಡಂಗೆ ಇದ್ದ ಅಂದ್ರೆ. ಇಲ್ಲ ಅಜ್ಜಿ, ನಮ್ಮ ಕೂಡುಟ್ಟು ಯಾರಿಲ್ಲ, ನಾವು ಅಪ್ಪನೇ ಅಂದು. ಅದಕ್ಕೆ ಆ ಹೋಲಿಕೆ ಅನ್ನೋದು ಅವುಗಳೆಲ್ಲ ನಮ್ಮಲ್ಲಿ ಕೇಳಕ್ಕೆ ಭಾರಿ ಚಂದ. ನೀವು ಹಿಂಗ ಮತ್ತೊಂದು ಕೇಳೋದು ಇರಲಿ, ಅದೇನೇ ಇರಲಿ, ನಮ್ಮಲ್ಲಿ ನಾವು ಮಾತಾಡ್ತಾ ಹೋದರೆ ಬೇಕಾದಷ್ಟು ವಿಚಾರಗಳು ಸಿಗ್ತವೆ. ನಾವು ಪ್ರತಿಯೊಂದು ಕ್ಷಣವನ್ನು ನಗುವಲ್ಲೇ ತಗೊಳಕ್ ಬಿಟ್ಟರೆ ಕೆಲವೊಮ್ಮೆ ನಾವು ಮಾತಾಡಿದ್ಕೊಳ್ಳೋ ತುಂಬ ಬೇಸರ ಮಾಡ್ಕೊಳ್ಳೋವಂಥದ್ದು, ಬೇಸರ ಮಾಡ್ಕೊಳ್ಳೋಕೆ ಬೇಕಾದಷ್ಟು ಕ್ಷಣ ಸಿಗತ್ತೆ, ಆದರೆ ಸಂತೋಷ ಪಡೋದಕ್ಕೆ ಭಾಳಷ್ಟು ಕ್ಷಣ ಸಿಗುವುದಿಲ್ಲ. ಯಾಕಂದರೆ ಜೀವನ ಭಾಳ ಕ್ಷಣಿಕ, ಇವತ್ತಿದ್ದದ್ದು ನಾಳೆ ಇರುತ್ತಂತ ಹೇಳೋಕ್ಕಿಲ್ಲ. ಅದಕ್ಕಾಗಿ ಸಿಕ್ಕ ಕ್ಷಣವನ್ನು ಆದಷ್ಟು ಬೇಗ ನಾವು ನಕ್ಕಿ ಬಿಡುವುದು ಒಳ್ಳೆಯದು. ಯಾಕಂದರೆ ಅನುದಿನದ ಆರೋಗ್ಯದ ಆದಿಯೇ ನಗು, ಹಲವು ದುಮ್ಮಾನಗಳ ಶಮನವೇ ನಗು, ಚಿಂತೆ ಎಂಬ ವ್ಯಾಧಿಗೆ ಔಷಧವೇ ನಗು, ನೋವು ಮರೆಸುವ ಮಾತ್ರೆಯೇ ನಗು, ದುಗುಡ ದೂರೀಕರಿಸುವ ದಾರಿಯೇ ನಗು, ಕರಾಳ ನೆರಳಿಗೆ ಬೆಳಕಿನ ಛಾಯೆಯೇ ನಗು, ಭಗ್ನ ಭಾವಗಳ ಬೆಸೆವ ಕೊಂಡಿಯೇ ನಗು, ಬತ್ತಿದೆದೆಯ ಭಾವ ಸೆಲೆಯ ನಗು, ಆಮೇಲೆ ಹಬ್ಬಿ ಹರಿದ ಹಸಿರೆ ದಾತ್ರಿಯ ನಗು, ಅಗಣಿತ ತಾರೆಗಳ ರಾತ್ರಿಯ ನಗು. ಈ ಕರಾವಳಿ ಉತ್ಸವದಲ್ಲಿ ಸೇರಿದ ಜನಸೋಮ ಹಲ್ಲು ಬಿಕ್ಕಿ ಅಲ್ಲಿ ಕೈಚಪ್ಪಾಳಿ ತಟ್ಟಿದ್ರೆ ಈ ಉತ್ಸವದ ಸಾರ್ಥಕ ನಗು, ಅದು ಸಾರ್ಥಕ ನಗು. ಯಾಕಂದ್ರೆ ನಮಗೀಗ ಅಳುವುದಕ್ಕೆ ಟೈಮ್ ಇತ್ತು, ನಗುವುದಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ಇದು ಯಾವುದು ಮಾತಾಡುವ ಕಾಲ ಅಲ್ಲ, ಇಮೋಜಿಗಳ ಕಾಲ. ಯಾರಿಗಾರು ಹುಷಾರಿಲ್ಲ ಅಂದ್ರೆ ಸೈ ಆ ವಾಟ್ಸಪ್ ಇಷ್ಟು ರಾಶಿ ಬಿದ್ದಿತ್ತು ನಮ್ಮಲ್ಲಿ. ಈ ಅಂಗಡಿಗೆಲ್ಲ ಹಳೆ ಗುಜರಿ ಅಂಗಡಿಗೆಲ್ಲ ಹಳೆ ಸ್ಟಾಕ್ ಬಿದ್ದಂಗೆ ವಾಟ್ಸಪ್ಪಲ್ಲಿ ಆ ಅರ್ಶಿನ್ ಮುಂಡಿಗೆ ಅದು ಮುಖ ಇತ್ತು, ಒಂದು 4-5 ಇಮೋಜಿಗಳು ಅವರು. ಮತ್ತು ಈಗ ನಮ್ಮಲ್ಲೆಲ್ಲ ನಾವು ಫಾಸ್ಟ್ ವಾಟ್ಸಪ್ಪಲ್ಲಿ ಏನು ಕೇಳ್ರೆ, ಯಾರೋ ಒಬ್ರಿಗೆ ಹುಷಾರಿಲ್ಲ ಅಂದೇಳಿ ಆ ವಾಟ್ಸಪ್ಪಂಗೆ ಕಳಿಸೋದು ಸೈ. 10ನೇ ಗ್ರೂಪಿಗೆ ಹೋಗುವಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ ಇನ್ನು ಆಸ್ಪತ್ರೆಗೆ ಹೋಗಿಲ್ಲ, ಜೀವಿದ್ದ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಳಿಸಿ ಆಯ್ತು ನಾವು. ಮತ್ತೆ ಅವ್ರೇನಾದ್ರು ಮರುದಿವಸ ಹುಷಾರಿಲ್ಲದೇನಾದ್ರು ಹೆಚ್ಚು ಕಡಿಮೆ ಆದರೆ ಆ ಅರ್ಶಿನದೊಂದು ಮುಖ ಕಳಿಸೋದು, ಅದರಲ್ಲಿ 2 ಕಣ್ಣೀರು ಹನಿ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾರಿಗಾರು ಬರ್ತ್ಡೇ ಅಂದ್ರೆ ಸೈ ಅದೇ ಮುಖನ ಚೇಂಜ್ ಮಾಡಿ ಕಣ್ಣೀರ್ ಮೇಲೆ ಹಾರು, ಅವರಿಗೆ ಹ್ಯಾಪಿ ಬರ್ತ್ಡೇ. ಇದೇ ನಾವು ಕಳಿಸೋದು ಬಿಟ್ರೆ ಮಾತುಕತೆ ನಮ್ಮಲ್ಲಿ ಇಲ್ವೇ ಇಲ್ಲ. ಮೊದಲೆಲ್ಲ ಪತ್ರ ವ್ಯವಹಾರ ಅಂದಿತ್ತು, ಈಗ ಪತ್ರ ವ್ಯವಹಾರ ಮಾಡುವುದೇ ಇಲ್ಲ ನಾವು. ಮೊದಲು ಪತ್ರ ಹೆಂಗೆ ನಾವು ಕ್ಷೇಮ, ನೀವು ಕ್ಷೇಮ, ನಿಮ್ಮ ಪತ್ರ ಬಂದು ತಲುಪಿದೆ, ನಮ್ಮ ಪತ್ರ ಬಂದು ತಲುಪಿದ ಮೇಲೆ ಉತ್ತರವನ್ನ ಕಳುಹಿಸಿ ಅಂದರೆ ಪತ್ರ ಆಗಲಿ. ಹೌದಾ ಮೇಡಮ್? ಈಗ ಅದು ಯಾವುದು ಪತ್ರ ಬರ್ತಿಲ್ಲ, ಬರೇ ಇದೆ. ಮತ್ತೆ ನೀವು ಒಂದು ತಿಳ್ಕಣಿ, ಬೆಳಗತ್ತು 7 ಗಂಟೆ ಒಳಗೆ ಅಥವಾ 6:15 ಒಳಗೆ ಯಾರು ಗುಡ್ ಮಾರ್ನಿಂಗ್ ಅಂದೇಳಿ ವಾಟ್ಸಪ್ಗೆ ಮೆಸೇಜ್ ಕಳಿಸ್ತಾಕಣಿ, ಅವರಂತ ಹುಸಿ ಕಳ್ರಿಲ್ಲ. ಯಾಕಂದರೆ ಬೆಳಿಗ್ಗೆ ಅಲ್ಲಿ ಮೂಡಣು ಕೆಂಪಾಗಿದೆ, ಸೂರ್ಯನು ಮೂಡಿದ್ದಾನೆ, ಹಕ್ಕಿಯು ಹಾರುತ್ತಿದೆ, ನುಸಿಯು ಗೂಡಿಂದ ಹೊರಗೆ ಬಂದಿದೆ, ಜೇನ್ನೊಣವು ದುಂಬಿ ಅಲ್ಲಿ ಯಾವುದು ಹೂವಿನ ಮೇಲೆ ಕೂತಿದೆ, ಹಕ್ಕಿಗಳು ಹಾರುತ್ತಿದೆ, ಸಮುದ್ರದಿಂದ ನೀರು ಹೊಳಗೆ ಬಂದು ಜುಳು ಜುಳು ನಾದವನ್ನು ಮಾಡುತ್ತಿದೆ, ಶುಭೋದಯವ ಎದ್ದೇಳು ಅನ್ನ ಇವ ಒಲ್ಲಿ ಹೊರ್ಕಂಡ ಮತ್ತೆ ಮನ್ಕಂಡ. ಆ 7 ಗಂಟೆ ಒಳಗೆ ಕಳಿಸ್ತಾರೆ ಕಣಿ, ಅವ್ರನ್ನ ಯಾರನ್ನೂ ನಂಬೇಡಿ. ರಾತ್ರಿ 10:30 ಒಳಗೆ ಯಾರು 10:30 ಮೇಲೆ ಶುಭರಾತ್ರಿ ಅಂತ ಕಳಿಸ್ತಾರೆ ಕಣಿ, ಅವರು ಹಸಿ ಕಳ್ರು, ಅವರು ಮನ್ಕಂತಿಲ್ಲ, ಯಾರಿಗೂ ಮನ್ಕೊಂಬಿಡುವುದಿಲ್ಲ. ಆದ್ದರಿಂದ ವಾಟ್ಸಪ್ಪಲ್ಲಿ ಶುಭೋದಯ ಅಲ್ಲ, ಎದುರು ನಿಂತುಕೊಳ್ಳೆ ಒಂದು ಶುಭೋದಯ ನಮಸ್ಕಾರ ಹಾಂಗಿಂಗ ಅಂತ ಹೇಳಿ ವಾಟ್ಸಪ್ಪಲ್ಲಿ ಹೆಗಳಿಗೂ ಮಾತಾಡ್ಲಕ್ಕೆ. ನಮ್ಮದೇ ಒಂದು ವಾಟ್ಸಪ್ ಅಂದ್ಕೊಳ್ಳಿ ನೆನಪಾಯ್ತು, ನಮ್ಮಲ್ಲಿ ಕೆಲವರೆಲ್ಲ ಊರ ಮನೆಗೆಲ್ಲ ಗ್ರೂಪಿಗೆಲ್ಲ ಹೆಸರಿಡೋದಿರುತ್ತೆ. ಇಂಥ ಗೆಳೆಯರ ಬಳಗ ಅಂಥ ಗೆಳೆಯರ ಬಳಗ ಅಂದು ಇಟ್ಟಿರಡ್ಡಿಲ್ಲ. ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹೆಸರಿಡೋದಿರುತ್ತೆ, ಊರು ದೇವ್ರ ಹೆಸರು ತಕೊಂಡು. ಬಬ್ಬರಿಯ ಫ್ರೆಂಡ್ಸ್, ಬಬ್ಬರಿನಿಗೆ ಯಾರು ಫ್ರೆಂಡ್ಸ್ ಆತ್ರ? ಜಟ್ಟಿಗ ಫ್ರೆಂಡ್ಸ್, ರಾವು ಫ್ರೆಂಡ್ಸ್, ರಾವು ಫ್ರೆಂಡ್ಸೇ ಫ್ರೆಂಡ್ಸ್ ಆತಿಲ್ಲ. ನಾವು ಯಾರು ದೇವರಿಗೆ ನೆನಪಿಟ್ಕಣಿ, ಶ್ರೀ ಬೊಬ್ಬರಿಯ ದೇವರ ಬೊಬ್ಬರಿಯ ದೈವದ ಗೆಳೆಯರ ಬಳಗ, ಬೊಬ್ಬರಿಯ ದೈವದ ಗೆಳೆಯರ ಬಳಗ ವಾಟ್ಸಪ್ ಗ್ರೂಪ್ ಹಿಂಗೆ ಹಾಕಿಬಿಟ್ರೆ ಡೈರೆಕ್ಟ್ ಎಂತಂಬ್ರು ಬೊಬ್ಬರಿಯ ಫ್ರೆಂಡ್ಸ್, ಬೊಬ್ಬರಿನ ಫ್ರೆಂಡ್ಸ್ ಹಾಕಿದ್ರೆ ಮೇಲೆ ಹೋಯ್ಕೆ ನಾವು ಬೊಬ್ಬರಿನೊಟ್ಟಿಗೆ. ಅದಕ್ಕೋಸ್ಕರ ದೇವ್ರದ್ದು ಗ್ರೂಪ್ ಎಲ್ಲ ಮಾಡುವಾಗ ಜಾಗ್ರತೆಯಿಂದ ಗೆಳೆಯರ ಬಳಗ, ಆ ದೇವ್ರ ಹೆಸರಿಟ್ಟು ಭಕ್ತರ ಬಳಗ ಹಾಂಗೆ ಹಾಕ್ಬೇಕು ಬಿಟ್ರೆ ಮತ್ತೇನಲ್ಲ. ಅದಕ್ಕೆ ಪತ್ರ ವ್ಯವಹಾರ ಇದ್ದಿದ್ದಲ್ಲ, ನಾವು ಕ್ಷೇಮ, ನೀವು ಕ್ಷೇಮ, ನಿಮ್ಮವರೆಲ್ಲರೂ ಕ್ಷೇಮವೆಂದು ನಂಬಿರುತ್ತೇವೆ, ಇದೆಲ್ಲ ಹೌದು. ಇದು ಬಿಟ್ಟು ಕಂಡ್ಕಂಡಿರಿ. ಈಗ ಪತ್ರ ಬರುವುದಿಲ್ಲ, ವಾಟ್ಸಪ್ಪಲ್ಲೇ ಬರುವುದು, ಎಲ್ಲ ಕಳಿಸೋದು. ಈಗ ಬರುವುದು ಒಂದೇ ಪತ್ರ, ಎಲ್ಲರಿಗೂ ಅನುಭವ ಇರ್ಬೋದು. ಮಾರ್ಚ್ ಎಂಡ್ ಬ್ಯಾಂಕ್ ಮತ್ತು ಸೊಸೈಟಿ ಮಾತ್ರ ಪತ್ರ ಬಪ್ಪದೀಗ. ಆ ಪತ್ರದಲ್ಲಿ ಇಷ್ಟೇ ಇರ್ಬೋದು, ನಿಮ್ಮದ ಸಾಲದ ಕಂತು ಡ್ಯೂ ಯಾವುದು ಅವಧಿ ಮೀರಿದೆ,
ಈ ಪತ್ರ ಬಂದ ನಂತರ 10 ದಿವಸದೊಳಗಾಗಿ ಬ್ಯಾಂಕಿನ ಮ್ಯಾನೇಜರನ್ನು ಬಂದು ಸಂಪರ್ಕಿಸತಕ್ಕದ್ದು. ಇಷ್ಟೇ. ನಾನು ಕ್ಷೇಮ ಇಲ್ಲ, ನೀನು ಕ್ಷೇಮ ಇಲ್ಲ. ಈಗ ಬರುವ ಪತ್ರ ಇದೇ ಬಿಟ್ಟರೆ ಮತ್ತು ಯಾವ ಪತ್ರವೂ ಮನೆಗೆ ಬರುವುದಿಲ್ಲ. ಆದ್ದರಿಂದ ಪತ್ರ ವ್ಯವಹಾರಗಳನ್ನು ಇಟ್ಕೊಳ್ಳಿ, ಸ್ವಲ್ಪ ಬರೆಯುವುದೆಲ್ಲ ಆಗತ್ತೆ. ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲೇ ಇದ್ದಾರೆ, ಕಾವಡಿಯಲ್ಲಿ ರೈ ಅಂತೇಳಿ ಒಬ್ಬರು ಇದ್ದಾರೆ, ಅವ್ರ ಹೆಸರು ನೆನಪಾಯ್ತು, ರೈ ಅಂತೇಳಿ. ಅವ್ರು ಆಯುರ್ವೇದಿಕ್ ಡಾಕ್ಟರ್ ಅಂತ ಕಾಣುತ್ತೆ. ಈಗಲೂ ನನಗೆ ಅವ್ರು ಆವಾಗ ಒಂದು ಪತ್ರ ಬರಿತಾ ಇರ್ತಾರೆ ಮನೆಗೆ. ಅಂದರೆ ಪತ್ರ ವ್ಯವಹಾರಗಳನ್ನು ಇಟ್ಕೊಳ್ಳಿ. ಮೊಬೈಲಲ್ಲೇ ಮಾತಾಡ್ತಾ ಕಾಲ ಕಳೆದ್ರೆ ನಿಜವಾಗಿಯೂ ಅದು ನಮ್ಮ ಜೀವನ ಅಲ್ಲ. ಎಷ್ಟು ಮಾತಾಡ್ಬೋದು ಮನೆಯಲ್ಲಿ? ಅದಕ್ಕೆ ನಂದೇ ಒಂದು ವಾಟ್ಸಪ್ಪಲ್ಲಿ ಒಂದು ಅಭಿಮಾನಿ ಗ್ರೂಪ್ ಮಾಡಿರು, ಸುಮಾರು ಗ್ರೂಪ್ ಮಾಡಿರು, ಫೇಸ್ಬುಕ್, ವಾಟ್ಸಪ್, ಅದ್ರಂಗೆಲ್ಲ. ವಾಟ್ಸಪ್ಪಲ್ಲಿ ಒಂದು ಮನು ಹಂದಾಡಿ ಅಭಿಮಾನಿ ಬಳಗ ಅಂತೇಳಿ ಮಾಡ್ಕೊಂಡ್ರು. ಈಗಲ್ಲ, 2 ವರ್ಷದ ಹಿಂದೆ. ಆ ಗ್ರೂಪ್ ಇಲ್ಲ ಈಗ, ನಾನೇ ತೆಗೆದಾಕು ಕೇಳು. ಅದರಲ್ಲಿ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಅಲ್ಲಿ ಎಲ್ಲರೂ ಹಾವು ಬಂದ್ರೆ ಹಾವಿನ ಚಿತ್ರ ಕಳಿಸೋದು, ಅಲ್ಲೆಲ್ಲರೂ ಸ್ಕೂಟಿ ತಗೊಂಡ್ರೆ ಸ್ಕೂಟಿ ಚಿತ್ರ ಕಳಿಸೋದು, ಇದೊಂದು ಬೈಕ್ ಸೇಲಿಗಿದೆ ಅಂತ ಕಳಿಸೋದು, ಅದಕ್ಕೊಂದು ನಮ್ಮದೊಂದು ಗ್ರೂಪ್. ಆಮೇಲೆ ಇಂಥದ್ದೊಂದು ಹೋಟೆಲಲ್ಲಿ ಸೇಲಿಗಿದೆ ಅಂತ ಕಳಿಸೋದು, ಇದೆಲ್ಲ ಗ್ರೂಪ್. ಕೆಲವು ಸರಿ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಅಪರೂಪಕ್ಕೊಂದು ಫೋಟೋ ಕಳಿಸ್ತಿದ್ದೀರಿ. ನಾನು ಹೇಳಿದೆ, ನೀವು ಬರೇ ಫೋಟೋ ಕಳಿಸಿ ಒಂದು ಗ್ರೂಪ್ ಅಂತ ಮಾಡ್ಕೊಂಬೇಡಿ, ಅಭಿಮಾನಿಗೆ ಗ್ರೂಪ್ ಆಗುವಷ್ಟು ದೊಡ್ಡ ಜನ ಅಲ್ಲ ನಾನಂದೆ. ಇಲ್ಲ ಮನೋಣ್ಣ, ನಮಗೆ ನಿಮ್ಮ ಮೇಲೆ ಅಷ್ಟು ಅಭಿಮಾನ, ನೀವು ಸುಮ್ಮನಿರಿ, ಇರಲಿ, ನಾವು ಅದನ್ನು ಮೇಂಟೈನ್ ಮಾಡ್ತು ಅಂದು. ದಿವಸ ಒಬ್ರೊಬ್ಬರನ್ನೇ ಸೇರಿಸೋದು, ಒಬ್ರೊಬ್ಬರೇ ಬಿಟ್ಟು ಹಾಕೋದು, ಇದೆಲ್ಲ ಆಗ್ತಿದ್ದಿದ್ದು. ಕಡಿಕೆಲ್ಲ ಹೇಳ್ರೆ, ನೀವು ಬರೇ ಗ್ರೂಪ್ ಮಾಡೋದಲ್ಲ, ಇದರಲ್ಲಿ ಮನುವಣ್ಣನ ಕಾರ್ಯಕ್ರಮ ಇದ್ದರೆ ಅದನ್ನು ಪೋಸ್ಟ್ ಮಾಡಿ ಅಂತ ಆಯ್ತು ಅಂದೇಳಿ. ಆದರೂ ಅವ್ರು ಹೇಳೋದಕ್ಕೆ ಅಂತಿಲ್ಲ, ಅವರಷ್ಟಿಗೆ ಅವ್ರು ಮಾಡ್ತಾ ಇಪ್ಪದು. ಕೆಲವು ಸರಿ ರಾತ್ರಿ 11 ಗಂಟೆ ಮೇಲೆ ಕಾಣಕ್ಕೆ ಕೆಲವು ವಾಟ್ಸಪ್ ಗ್ರೂಪಂಗೆ ಗಲಾಟೆ ಆಗ್ಬೋದು. ನೀನೆಂತ ಹೇಳೋದಾ, ಅಡ್ಮಿನ್ ಎಲ್ಲಿದ್ದ, ಅವನನ್ನು ತೆಗೆದು ಹಾಕಿ. ಏನು ತೆಗೆದಾಕು ತಹಶೀಲ್ದಾರರ ಬರ್ಕ ವಾಟ್ಸಪ್ ಗ್ರೂಪಿಗೆ? ಏನಿಲ್ಲ, ಅಲ್ಲೇ ತೆಗೆದು ಡಿಲೀಟ್ ಮಾಡಿ ಹಾಕ್ರಿ ಸರ್, ಅಷ್ಟಲ್ಲ. ಅದರಲ್ಲಿ ನಂದು ಒಂದು ಗ್ರೂಪ್. ಅವಾಗ ಯಾರೋ ಬೇರೆ ಏನು ಹಾಕಬೇಡಿ, ಮನುವಣ್ಣಂದ ವಿಷಯ ಇದ್ರೆ ಮಾತ್ರ ಹಾಕಿ ಅಂದೇಳಿ ಹಾಕ್ರಿ. ಒಂದು ದಿವಸ ಯಾರೋ ನಮ್ಮೂರಿಗೆ ಒಬ್ಬರು ತೀರಿಯೋ ಅಣ್ಣಪ್ಪ ಅಂಬರ್, ಆ ತೀರಿ ಹೋದನ್ನು ತೆಗೆದು ನನ್ನ ಗ್ರೂಪಿಗೆ ಹಾಕಿಬಿಟ್ರು. ಇದೀಗ ಅಣ್ಣಪ್ಪ ಎನ್ನುವರು ತೀರಿ ಹೋಗಿದ್ದಾರೆ, ಉಳಿದರೆಲ್ಲ ತಯಾರಾಗಿ. ಅವ್ರಿಗೆ ಅಣ್ಣಪ್ಪ ಅಂದ್ರೆ ಯಾರಂದೇ ಗೊತ್ತಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ರೀಪ್ ಪಕಾಸಿ ಎಲ್ಲ ಬಂತು. ಆ ಸೊತ್ತರಿ ರೀಪ್ ಪಕಾಸಿ ಅಂದರೆ ಎಂಥದ್ದೇ ಅದು? ರಿಪ್ಪೋ ಹಪ್ಪೋ ನಂಗೆ ಗೊತ್ತಲ್ಲ. ಓಂ ಶಾಂತಿ ಎಲ್ಲ ಬಂತು. ಅಷ್ಟೊತ್ತಿಗೆ ಆ ಗ್ರೂಪ್ ಅಡ್ಮಿನಿ ಹೇಳಿದೆ, ಕಾಣಿ ಮಾರ ಗ್ರೂಪಂಗೆ ಬರೀ ರಗಳಿ ಮಾಡ್ತೀರಿ ಅಂದು. ಗ್ರೂಪ್ ಅಡ್ಮಿನಿ ಸಿಟ್ಟು ಬಂತು. ಇದು ಅವ್ರ ಕಡೆ ಕೂಡಲೇ ಮೆಸೇಜ್ ಬರ್ದು ಹಾಕ್ರ, ನೋಡಿ ಇದು ಮನು ಹಂದಾಡಿ ಅವರ ಅಭಿಮಾನಿ ಗ್ರೂಪ್, ಆದ್ದರಿಂದ ಇಲ್ಲಿ ಬೇರೆ ಯಾರೂ ಸತ್ರ ಹಾಕುವಂಗಿಲ್ಲ. ಎಂತ ಚಪ್ಪಾಳೆ ತಟ್ಟಿದೆ ಅಂತ ನಾ ಸತ್ರ ಹಾಕಂದಳ್ಯಾ? ಇದೆಲ್ಲ ಹೇಸಿಕೆ ಅಲ್ಲದೆ. ಅದಕ್ಕೆ ಈ ಅಭಿಮಾನಿ ಗ್ರೂಪು ಇವೆಲ್ಲವೂ ಕೂಡ ಅಷ್ಟಷ್ಟೇ ಮಟ್ಟಕ್ಕಿದ್ರೆ ಮಾತ್ರ ಚಂದ. ಕೆಲವು ಸರಿ ಫೋಟೋ ತೆಗೆಯುವಾಗ ಮಾಡುವಾಗ, ಸರ್ ನಾವು ಫೋಟೋ ತೆಗೆಯುವ ಅನ್ನೋದು ಹಾಗೆ ಹೀಗೆಲ್ಲ ಅವೆಲ್ಲವೂ ಕೂಡ ಖುಷಿ ಕೊಡಿಸ್ತದೆ. ಆದರೆ ಅವೆಲ್ಲವೂ ಕೂಡ ಒಂದು ಮಿತಿಯೊಳಗಿದ್ದರೆ ಮಾತ್ರ ಚಂದ್ರ. ನಂದಂತೇಳಿ ನಾನು ಹೇಳೋದಲ್ಲ, ಯಾಕಂದರೆ ವಾಟ್ಸಪ್ ಬಿಟ್ಟು ಕೂಡ ಹೊರಗೊಂದು ಜೀವನ ಅಂತಿತ್ತು, ಹೊರಗೊಂದು ಬದುಕು ಅಂತಿರೋದು. ಆ ಫೇಸ್ಬುಕ್ ಬಿಟ್ಟು ಕೂಡ ನಮಗೆ ಹೊರಗೊಂದು ಬದುಕು ಅಂತಿರುತ್ತೆ ಇವ್ರೆ. ಆ ಬಾಟ್ಲಿ ನಾ ಹೇಳೋದಕ್ಕೆ ಅಂತಿಲ್ಲ, ಗಳಿಗೆ ಚಂಕು ಬೀಳುತ್ತದೆ. ಇರಲಿ, ಹೀಗೆ ಮಾತಾಡ್ತಾ ಹೋದರೆ ನಮ್ಮಲ್ಲಿ ಬೇಕಾದಷ್ಟು ವಿಚಾರ. ಆದರೆ ಈ ನಾವು ಬಸ್ ಬುಕ್ ಮಾಡುವಾಗ ಶೇಖರ್ ಸರ್ ಹೇಳಿದ್ದಾರೆ, ಸರ್ ನಮ್ಗೆ ಯಾವ ಬಸ್ ಅಡ್ಡಿಲ್ಲ, ಅದು ಅಡ್ಡಿಲ್ಲ, ನಮಗೆ ಯಾವ್ದಾರು ಒಂದು ಅಡ್ಡಿಲ್ಲ ಸರ್, ಒಟ್ಟು ಬೆಂಗಳೂರಿಗೆ ಬಂದು ಇಳಿದ್ರೆ ಸೈ. ಬೆಂಗಳೂರಿಗೆ ಬಂದ್ರ ಮೇಲೆ ನೀವು ನನ್ನ ಕರ್ಕೊಂಡು ಹಾಕಿ, ನಂಗೆ ದಾರಿಗೆ ಗೊತ್ತಾತಿಲ್ಲ. ಯಾಕಂದ್ರೆ ನಮ್ಮದು ಹೆಮ್ಮಾಡಿ ಅಲ್ಲ, ಹಂದಾಡಿ ಅಲ್ಲ, ಕುಂದಾಪುರ ಕೋಟೇಶ್ವರ ಅಲ್ಲ. ಅಲ್ಲಿಂದ ಶುರು ಮಾಡ್ತಾರೆ ಗುರುಗುಂಟಿ ಪಾಳ್ಳಿ ಅಂದೇಳಿ. ಇವ್ರು ಫೋನ್ ಮಾಡಿ ಕೆಮ್ದು ಎಲ್ಲಿದ್ರಿ ಅಂದೇಳಿ, ನಮಗಾರು ಗೊತ್ತಾತಿಲ್ಲ. ನಾನು ಅಂಗಡಿ ಬೋರ್ಡ್ ಹೆಸರು ಸರ್ ಇಂತಲ್ಲಿತ್ತು ಅಂದೇಳಿ. ನಮ್ಮಲ್ಲಿ ಕೆಲವರು ಕೇರಳದವ್ರು ಬರುವುದಿರುತ್ತೆ. ಕೇರಳದವ್ರು ಬಂದು ನಮ್ಮಲ್ಲಿ ಭಾಷಾಭಿಮಾನ ಎಷ್ಟು ಕೇಳೋದಕ್ಕೆ, ಕೇರಳದವ್ರು ಬಂದು ಕಾರ್ ನಿಲ್ಲಿಸಿ ನಮ್ಮ ಹತ್ರ ಕೇಮ್ದಿರುತ್ತೆ. ಏನಂತೇಳಿ ಅದೆಂತಂದ್ರು, ಅವರಿಗೆ ಹೆಚ್ಚಾಗಿ ನಮ್ಮಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಪಾರವ್ರು. ಅಷ್ಟೊತ್ತಿ ನಮ್ಮವರೆಲ್ಲ ಬಂದು ಅವರು ಕೇರಳದವ್ರು, ಅವ್ರು ಎ ಸಿ ಕಾರಿನ ಗ್ಲಾಸ್ ಎಲ್ಲ ಇಳಿಸೋದಿಲ್ಲ, ಅಲ್ಲೇ ಗ್ಲಾಸ್ ಒಳಗೆ ಹಾಕೊಂಡು ಕೊಲ್ಲೂರು ಮೂಕಾಂಬಿಕಾ ಅಂಬದವ್ರು. ಎಂತ ಹೇಳಿದ್ರೆ ಅಂತ ಗೊತ್ತಿಲ್ಲ, ಕುಂದಾಪುರ ಬಸ್ ಸ್ಟ್ಯಾಂಡಂಗೆ ಅಥವಾ ಬ್ರಹ್ಮವರದಂಗೆಲ್ಲ ನಿಂತ್ಕೊಂಡು ಹೀಗೆ ಮಾಡಿ ಗ್ಲಾಸ್ ಇಳಿಸಿ ಕೊಲ್ಲೂರು ಮೂಕಾಂಬಿಕಾ. ನಮ್ಗವ್ರು ಅಡ್ಡನಾಮದಂಗೆ ಗೊತ್ತಾಯ್ತು, ಇವರು ಎಲ್ಲಿ ಕೊಲ್ಲೂರಿನವ್ರು ಅಂತೇಳಿ ಆ ವಿಭೂತಿಯಿಂದ ಕೊಲ್ಲೂರು ಮೂಕಾಂಬಿಕಾ. ಅಷ್ಟೊತ್ತಿಗೆ ನಮ್ಮ ಬದಿಯರೆಲ್ಲ ಒಟ್ಟಾಯೇ ಆಯ್ತು. ಅಷ್ಟೊತ್ತಿಗೆ ನಾವು ಭಾಷಾಭಿಮಾನ ಬಿಡುವುದಲ್ಲ.
ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ರೆ ಸಾಕ್ಬಿಟ್ರೆ ನಮ್ಮದೇ ಭಾಷೆ ಅಂತೇಳಿ ಎಲ್ಲೂ ಹಿಡ್ಕೊಂಡು ಎಲ್ಲೇ ಯಾವುದೇ ಊರಿನವ್ರು ಎಲ್ಲೇ ದಾರಿ ಕೇಳಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರೆ ಸಾಕು. ಆ ಅರ್ಥ ಆಗುವ ರೀತಿಯಲ್ಲಿ ಹೇಳುವ ಭಾಷೆಗೆ ಹೃದಯದ ಭಾಷೆ ಅಂತ ಹೆಸರು. ಎಲ್ಲರಿಗೂ ಹೃದಯದೊಂದು ಭಾಷೆ ಇದ್ರೆ ಸಾಕು. ನಾವು ನಮ್ಮಲ್ಲಿ ಕಾಣ ಕೆಲವರು ಆ ಕೊಲ್ಲೂರು ಮುಗಾಂಬಿಕೆ ಅಂದೇ ಸಾಕು, ಆ ಎ ಸಿ ಕಾರ್ ಗ್ಲಾಸ್ ಇಳಿಸೋದಿಲ್ಲ, ಅದಕ್ಕೆ ಮಂಡಿಗೆ ಒಂದ್ಸಿದ್ದು ಎಣ್ಣೆ ಹಾಕೊಂಡು ಈಗ ತಗೊಂಡು ಮೂಕನ್ನು ಅದಕ್ಕೆ ಬೆಚ್ಚಿ ಕೊಲ್ಲೂರು ಮುಗಾಂಬಿಕಾ ಕುಂದಾಪುರ ಸ್ಟ್ರೈಟ್ ಹ್ಯಾಂಡ್ ಹೆಮ್ ಮಾಡಿ ಟೇಕ್ ರೈಟ್ ಹ್ಯಾಂಡ್ ಕೊಲ್ಲೂರು. ಇನ್ನು ಜೀವಮಾನಕ್ಕೂ ಅವನು ಕೊಲ್ಲೂರು ಬಿಟ್ಟು ಮತ್ತೆಲ್ಲ ಬದಿ ಹೊತ್ತ ಆ ನಮನೆ ದಾರಿ ತಪ್ಪಿಸಿ ಬಿಡತ್ತೆ ನಾವು. ಅಂದರೆ ಇನ್ನೊಬ್ರು ಕೇಳಿದಾಗ ಇನ್ನೊಬ್ರು ಮಾಡಿದಾಗ ಆ ಭಾಷೆಯನ್ನು ನಮ್ಮಲ್ಲಿ ನಮ್ಮ ಭಾಷೆ ನಮ್ಗೆ ಎಲ್ಲೂ ಹೋದ್ರೂ ಬೇಕಾದ, ಆದರೆ ಇನ್ನೊಬ್ಬ ಏನಾದರೂ ಕೇಂದಾಗ ಅವನ ಭಾಷೆಯಲ್ಲಿ ನಾವು ವ್ಯವಹಾರ ಮಾಡುವುದೇ ಅದು ಭಾಷಾಭಿಮಾನ, ಅದು ಭಾಷಾ ಪ್ರೀತಿ. ಆದ್ದರಿಂದ ಈ ಭಾಷಾಭಿಮಾನವನ್ನು ಇಟ್ಕೊಂಡು ಊರಿನ ಅಭಿಮಾನವನ್ನು ಇಟ್ಕೊಂಡು ಈ ರೀತಿ ಕರಾವಳಿ ಒಂದು ಉತ್ಸವವನ್ನು ಆಚರಿಸುವಂಥ ನಿಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಆಭಾರಿಗಳಂತ ಹೇಳ್ತಾ, ಇಲ್ಲಿ ಕಡೆಗೆ ಕಾರ್ಯಕ್ರಮ ರಾಕೇಶ್ ಅವರದ್ದು ಮಾತ್ರ, ಮತ್ತೆಂತ ಇಲ್ಲ ಸರ್, ಮಕ್ಕಳದ್ದು ಹಾಡುದು ಅಂತ ಇಲ್ಲ ಸರ್. ಯಾಕಂದರೆ ಈ ಹಾಡು ಕಾರ್ಯಕ್ರಮ ಎಲ್ಲ ಇದ್ದರೆ ನಾನು ಮೊದಲೇ ಬಿಟ್ಟುಕೊಡೋದು ಇವರೇ. ಮತ್ತು ಡ್ಯಾನ್ಸ್ ಕಾರ್ಯಕ್ರಮ ಇದ್ರೆ ಹಂಗೆ. ಇದೀಗ ಮನು ಹೊಂದಾಡಿಯವರ ನಗೆ ಹಬ್ಬ ಒಂದು ಡ್ಯಾನ್ಸಿನ ನಂತರ ಈಗ ಎಡಿಟ್ ಮಾಡೋದು ಸಾಂಗ್ ಮಾಡ್ರೆ ಒಂದು 10-15 ಒಟ್ಟಿಗೆ ಸಾಂಗ್ 20 ನಿಮಿಷ ಒಂದೇ ಡ್ಯಾನ್ಸ್ ಇರೋದು. ಅದು ಈಗಿನ ಹಾಡಂತೂ ಒಂದು ಟ್ರೆಂಡ್. ಅಂದರೆ ನಿನ್ನೆ ಕಂಡಕ್ಟರ್ಗೆ ಅಂತ ಅಲ್ಲ ಬಸ್ಸಂಗೆ ಯಾರೋ ಲಗೇಜ್ ಬಿಟ್ಟು ಇರು, ನೀವ ಇದು ನಿಮ್ದು ಹಾಕೆ ಅಂತ ಅಲ್ಲೊಬ್ಬಳು ಹೇಳ್ತಾಳೆ ಕರಿಮಾಣಿ ಮಾಲೀಕನಾಕೆ ಅಂತ. ಎಲ್ಲಿ ಹೊರ ಅದೊಂದು ಟ್ರೆಂಡ್ ಆಗಿಬಿಟ್ಟೈತೆ ಈಗ. ಇವ್ರು ಬಸ್ ಬುಕ್ ಮಾಡೋದನ್ನದೇ ಹೇಳಲ್ಲ ಸರ್, ನಂಗೆ ಹಾಗಲ್ಲ ಹಿಂಗೆ ಅಡ್ಡಿಲ್ಲ ಯಾವ್ದಾರು ಅಡ್ಡಿಲ್ಲ ಅಂದೆ. ಆದರೆ ಮತ್ತೆ ಕೆಲವರು ಈ ಬಸ್ ಬುಕ್ಕಿಂಗ್ ಆಫೀಸಿಗೆ ಫೋನ್ ಮಾಡಿ ಹೇಳೋದಿರುತ್ತೆ, ಸರ್ ನನಗೆ ಬೆಂಗಳೂರಿಗೆ ಹೋಯ್ಕಿತ್ತಲ್ಲ, ಹೌದು ಬಸ್ ಕೆಳಗೆ ಕೊಡೋದಾ ಮೇಲ್ ಕೊಡೋದಾ? ಒಂದು ಬಸ್ ಟಿಕೆಟ್ ಬುಕ್ ಮಾಡೋಕೆ ನಾವು ಎಷ್ಟು ಹಠ ಮಾಡೋದು ಕಣಿ ಅವ್ರ ಹತ್ರ. ಇದೇ ಹಠ ನಾವು ಓದೋದು ಬರೋದ್ರಂಗೆ ಮಾಡೋದಿಲ್ಲ. ಸರ್ ನಂಗೆ ಫ್ರಂಟ್ ಸೀಟ್ ಬೇಡ, ಎರಡನೇದು ಕೊಡಿ, ಕೆಳಗೆ ಕೊಡಿ, ಟೈರ್ ಮೇಲೆ ಬೇಡ, ಮತ್ತೇನು ಟೈರ್ ಇಡಿ ಮುನ್ಕಂದ, ಟೈರ್ ಮೇಲೆ ಬೇಡ, ನನಗೆ ಒಂಚೂರು ಹಿಂಗಿರ್ಕು, ಅಲ್ಲಿ ಪ್ಲಗ್ ಇರ್ಕು, ಅಲ್ಲಿ ಅದಿರ್ಕು ಇದಿರ್ಕು, ಸಿಂಗಲ್ ಸೀಟ್ ಆಚೀಚಿ ಬೇರೆ ಯಾರು ಇಪ್ಪಕ್ಕಾಗ. ಇವರಿಗೆ ಆ್ಯಂಬುಲೆನ್ಸಂಗೆ ಬಂದ್ರೇನು ಬೆಂಗಳೂರವರಿಗೆ ಯಾರೂ ಇರೋದಿಲ್ಲ, ಒಬ್ಬರೇ ಮುನ್ಕ ಬಂದ್ರೆ ಸಹ ಆಕ್ಸಿಜನ್ ಸಿಲಿಂಡ್ರು ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲೂ ಏಕಾಂಗಿ ಇರಬೇಕು, ಅವ್ರು ಇರಬಾರ್ದು ಇವ್ರು ಇರಬಾರ್ದು ಅಂತೇಳಿ ಹಠ ಇಡೋದಲ್ಲ, ಇರುತ್ತದೆ. ಆದರೆ ನಾನು ನಿನ್ನೆ ರಾತ್ರಿ ಬಸ್ಸಂಗೆ ಬಪ್ಪತ್ತೇನೆ, ಇದ್ರ ಮೂಲಕ ನಾನು ಈ ಎಲ್ಲ ಸ್ಲೀಪರ್ ಕೋಚ್ ಬಸ್ಸಿನವ್ರ ಹತ್ರ ಕೇಣ್ಕಂದು ಏನು ಕೇಳ್ರೆ ಮನ್ಕಂಕ್ ವ್ಯವಸ್ಥೆ ಇತ್ತು, ಹೊದ್ಕಂಕ್ ಒಲ್ಲಿ ಇತ್ತು, ತಲೆದಿಂಬಿತ್ತು, ನೀರು ಬಾಟ್ಲಿ ಬೆಚ್ಚುಕಿತ್ತು, ಬ್ಯಾಗ್ ಬೆಚ್ಚುಕಿತ್ತು, ನಿಮಗೆ ಕೈ ಮುಗಿತಿ ಅಣ್ಣ, ಮೆಟ್ಟು ಬೆಚ್ಚಕ್ಕೊಂದು ಜಾಗ ಇಲ್ಲ ಅದ್ರಾಗ. ಎಂತ ಹೆಚ್ಚಿಗೆ ಕೊರ್ಲಿ ಕಟ್ಕಂದ ಮೆಟ್ಟು, ತಲೆಡಿ ಇಟ್ಕೊಂಬನ್ಕಂದ. ಹಾಂ ಅಲ್ಲ, ಕಾಲ್ದೆಸಿ ಇಟ್ಕೊಂಡ್ ಅಂದ್ಕೊಂಡ್ರೆ ಬೆಳಗತ್ತೆದ್ದು ಕೈ ಕಾಣ್ಕಂತಾರೆ, ಬೆಳಗತ್ತೆದ್ದು ಮೆಟ್ಟೆ ಕಾಣ್ಕ ನಾವು. ಅಲ್ಲ ನಮ್ಮನ್ನು ಕ್ಷೇಮದಂಗೆ ಕರ್ಕ ಬಂದಿರ, ನಾಳೆಗೆ ಇದನ್ನು ನೀವು ಕಟ್ ಮಾಡಿ ಹಾಕಿ ಕಾಡಿಗೆ ಅವ್ನು ಇನ್ನು ಯಾವ ಬಸ್ಸು ಹೊರಿಸ್ಬೇಡಿ, ಈ ಪಾಪಿ ಸಿಗುವ ತನಕ ಶೇರ್ ಮಾಡಿ ಅಂದೇಳಿ ಇಡೀ ಊರು ತುಂಬ ಹಾಕದಿದ್ದಂಗೆ. ಮೆಟ್ಟು ಬೆಚ್ಚಗೊಂದು ಜಾಗ ಇಲ್ಲ. ನಾನು ಎಂತ ಐತಂದೇಳಿ ಸಾಧಾರಣ 3:15 ಬಾತ್ರೂಮಿಗೆ ಹೋಗೋರಿಗೆ ಹೇಳಿ ಅಂತ ಎದ್ದು ಎಲ್ಲೂ ಹೊರ ಮೆಟ್ಟಿಲ್ಲ. ಆ ಸ್ಲೀಪರ್ ಕೊಂಚಂಗೆ ಕೌಂಚು ಮನ್ಕಂಡೆಲ್ಲ ಹುಡುಕದಿ, ಒಂದು ಬೂಡ್ಸ್ ಇಲ್ಲಿತ್ತು, ಒಂದು ಬೂಡ್ಸ್ ಓಲ್ಲಿತ್ತು. ಅಷ್ಟೊತ್ತಿಗೆ ಕೆಲವರು ಮಾತಾಡೋದು ಕಾಣ, ಬಹುಶಃ ಎಲ್ಲೋ ನಿಲ್ಲಿಸ್ಬೇಕು ಸರ್, ಕೌಂಚ್ ಮನ್ಕೊಂಡು ಬಸ್ಸಂಗೆಲ್ಲ ಬೂಡ್ಸ್ ಹುಡುಕ್ತಾ ಇದ್ದೀನಿ ನಾನು. ಸತ್ಯ ನನಗೆ ಬೂಡ್ಸ ಸಿಕ್ಕಿ ಸರ್, ಬಾತ್ರೂಮ್ ಬರೀ ಕಾಲ ಹಾಪ್ಕ ಹತ್ತ ಅಂದೇಳಿ. ಅಷ್ಟೊತ್ತಿಗೆ ಯಾರೋ ಇಬ್ಬರು ಮಾತಾಡೋದು, ಬಹುಶಃ ಎಲ್ಲೋ ಲಾಸ್ಟ್ 12:15 ಬಸ್ ಹತ್ತಿದ, ಬಹುಶಃ ಮೆಹಂದಿ ಮನೆಗೆ ಹೊಯ್ದಕ್ಕಂತ ಸಮಾ ಮೂಗಿ ಬಪ್ಪಲರಿ ಕುಡ್ಕೊಂಡು ಬಸ್ ಹತ್ತಿದ. ಇನ್ನು ಬೆಂಗಳೂರಂಗೆ ಇಳಿತ್ನೋ ಇಲ್ಲೆಲ್ಲ ಯಾರಿಗೆಲ್ಲ ಸಕಲೇಶ್ಪುರದಂಗೆ ಇಳಿತ್ನೋ ಅಂತ. ನಾನು ದೇವ್ರಣೆ ಬೂಡ್ಸ್ ಹುಡ್ಕೋದು ಬಿಟ್ಟರೆ ಎಲ್ಲ ಬಸ್ ಹಾಗೆಲ್ಲ ಮಾಡಿ ಹತ್ತಲಿಲ್ಲ. ಅದಕ್ಕಾಗಿ ಬೂಟ್ಸ್ ಬೆಚ್ಚಕ್ಕೊಂದು ಜಾಗ, ಇದೆಲ್ಲ ನಿಮಗೆ ಅನುಭವ ಇಲ್ಲ? ಕೆಲವ್ರು ಬೆಳಗತ್ತಿದ್ದು ನಮ್ಮನ್ನೇ ಹಾಯ್ ಮೆಟ್ಕೊಂಡಿರ್ಯಾ? ನಮ್ಮದೇ ಮೆಟ್ಟಿಲ್ಲ, ಗೊತ್ತಿಗೋತ್ರ ಇಲ್ಲ ಅಲ್ಲ. ಆಯ್ತಾ? ನನ್ನನ್ನು ಆಗಳು ನಂಗೆ ಬ್ಯಾಂಡಂಗೆ ಕರ್ಕ ಬಂದಿರು, ಖುಷಿಗಿಂತ ಹೆಚ್ಚು ನಂಗೆ ಬೇಜಾರಾತು. ನನ್ನ ಮುದಿಗೂ ಹಾಗೆ ಕರ್ಕ ಬಂದು, ಅದೇ ಲಾಸ್ಟ್ ನನ್ನ ನೆಗಿ, ಮತ್ತೆ ನೆಗಿ ಇಲ್ಲ. ಅದಕ್ಕೋಸ್ಕರ ಬ್ಯಾಂಡ್ ಕಂಡಲ್ಲೆಲ್ಲ ನಂಗೆ ಹೆದರಿಕೆ ಆಗ್ಬೋದು. ಅದ್ರಂಗೂ
ನಮ್ಮ ಮನೆಯೊಳಗೆ ಲೈವ್ ಕಳಿಸಿ ಅಂತ ಲೈವ್ ಇದು ಆರ್ಮೇಲೆ ಕಳ್ಸದ್ ನಾನು. ಇರಲಿ, ಬಂದ ಅತಿಥಿಗಳನ್ನು ಸ್ವೀಕಾರ ಮಾಡೋದು ಅಥವಾ ಸ್ವಾಗತ ಮಾಡೋದು ಕೂಡ ಅದು ಕೂಡ ಹೊಟ್ಟತ್ತಾ ಅಂದರೆ ಆ ಸ್ವಾಗತ ಮಾಡುವ ರೀತಿ ಏನಕ್ಕೆ ಅಂದರೆ, ನಿಮಗೆ ಊರಿನವರಂದರೆ ಅಷ್ಟು ಆಶೆ, ಊರಿನ ಅಭಿಮಾನವನ್ನು ಅಷ್ಟು ತೋರುತ್ತೆ. ಅದೇ ರೀತಿ ಈ ಪರೂರಲ್ಲಿ ಇದ್ದವರು ಕೂಡ ಊರಿಗೆ ಬರ್ತಾರಲ್ಲ, ಯಾವಾಗ ಏಪ್ರಿಲ್ ಮೇಗೆ ಸೀಸನಿಗೆಲ್ಲ ಇಲ್ಲಿದ್ದಲ್ಲಿ ಹೇಳೋದಿರುತ್ತೆ, ಈ ಸರ್ತಿ ನಾನು ಹೋದಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ಕ, ಒಂದು ಹೌದರಾಯಿನ ಹೊಲಗಕ್ಕೆ ಹೋಗಿ ಬರ್ಕ, ಎಲ್ಲರೂ ನಮ್ಮ ಆದಿ ಬನಕ್ಕೆ ಹೋಗಿ ತನು ಹೊಯ್ಕೊಂಡು ಬರ್ಕಂದೇಳಿ ಮಾತಾಡೋದಿರುತ್ತೆ ಗಂಡ ಹೆಂಡತಿ ಒಟ್ಟಿಂದ. ಬೈಂದೂರಿನ ಜನಮೆಚ್ಚಿದ ಶಾಸಕರಾಗಿ ಎಲ್ಲರ ಹೃದಯದಲ್ಲಿ ಮನೆ ಮಾತಾಗಿರುವ ನಮ್ಮ ಗುರುರಾಜ್ ಗಂಟಿಹೊಳಿಯವರು ಕೂಡ ಇದೀಗ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ಇವರೆಲ್ಲರಿಗೂ ನಿಮ್ಮ ದೊಡ್ಡ ಕರತಾಡನದೊಂದಿಗೆ ಚಪ್ಪಾಳೆ. ಇಲ್ಲ ಸರ್, ಇಲ್ಲ 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 ನಮ್ಮಲ್ಲಿ ಪರೂರಂಗಿದ್ದವರೆಲ್ಲ ವಾಪಸ್ ಊರಿಗೆ ಬಂದಲ್ಲಿ ಹೇಳುವುದಿರುತ್ತೆ, ಈ ಸರ್ತಿ ನಾನು ಆದಿ ಬನಕ್ಕೆ ಒಂದು ತನು ಹೊಯ್ಕೊಂಡು ಬರ್ಕ, ಅಲ್ಲಿಗೆ ಹೊಯ್ಕ ಇಲ್ಲಿಗೆ ಹೊಯ್ಕ ಹಾಂಗೆ ಮಾಡ್ಕಂದೇಳಿ ಗಂಡ ಹೆಂಡತಿ ಊರಿಗೆ ಬತ್ತರ. ಇದು ಹೆಚ್ಚಿನ ಹೆಂಗಸರಿಗೆ ಇದು ಅನುಭವ ಇರುತ್ತೆ, ಹೆಚ್ಚಿನವ್ರಿಗೆ ಇದ್ರ ಅನುಭವ ಇರುತ್ತೆ. ಊರಿಗೆ ಬತ್ತರ ಗಂಡ ಹೆಂಡತಿ ಎಲ್ಲ ಬತ್ತರ, ಗಂಡನಿಗೆ ಏನು ಕೆಲಸ ಕೇಂದ್ರ ಬಂದ್ರೆ ಕೊಳ್ಳೆ. ಈಗ ನಮ್ಮನಿದೆ ಅನುಭವ ನಾನು ಹೇಳೋದು, ಬೇರೆ ಯಾರದ್ದಲ್ಲ. ಅಪ್ಪಯಿಂದ RTC ಎಲ್ಲಿತ್ತು, ರಸ್ತೆ ಬದಿ 3 ಸೆನ್ಸ್ ಜಾಗ ಎಲ್ಲಿತ್ತು, ಹೌದಲ್ದ ಸರ್? ಇದೆ ನಮ್ಮನಿಗೂ ನಾನು ಇದನ್ನೇ ಕಂಡಿದ್ದೆ. ಒಂದು 2 ಕೊಯ್ಲು ಗೆದ್ದಿದ್ದಿತ್ತಲ್ಲ, ಅದನ್ನೀಗ ಯಾರು ಮಾಡ್ತಾರ? ಇದನ್ನು ಹುಡುಕೋದು ನಾವು. RTC ಕಡಿಕಲ್ಲಿ ತಹಸೀಲ್ದಾರರು ಅವ್ರನ್ನ ಹುಡುಕಿ, ಇದೊಂದು ಜಾಗ ಕಾಣಿ ನಮ್ಮದೇ ಇದ್ದಿದ್ದಿತ್ತು, ಮತ್ತು ಅಲ್ಲಿ ಹಾಗೆ ಹೀಗೆ, ಮತ್ತು ಮನೆ ಒಂಚೂರು ಸೋರತ್ತಲೆ ಹೊಂಚಿ ರಿಪೇರಿ ಮಾಡಕ್ಕೆ ಇದೆಲ್ಲ ಜಾಗೃತಿ ಮಾಡ್ತ. ಹೆಂಗಸ್ರು ಒಣಕಟ್ಟಿ ಮೀನು ಎಲ್ಲಿ ಸಿಕ್ಕತ್ತೆ, ಬಸ್ಲಿ ಎಲ್ಲಿ ಸಿಕ್ಕತ್ತೆ, ಇದನ್ನೇ ಒಟ್ಟು ಮಾಡೋದು ಬಿಟ್ರೆ ಮತ್ತೇನಲ್ಲ. ಅಂದರೆ ಇಲ್ಲಿದ್ದಾಗ ನೀವು ತುಂಬ ಪ್ಲ್ಯಾನ್ ಹಾಕೊಂಡಿರ್ತೀರಿ, ನಾನು ಹಾಂಗೆ ಮಾಡ್ಕ ಹಿಂಗೆ ಮಾಡ್ಕ ಮತ್ತೊಂದು ಮಾಡ್ಕೊಂಡೆ. ಆ ಊರಿಗೆ ಬಂದು ಖುಷಿ ಹಂಗೆ ನಿಮಗೆ ಏನು ಮಾಡ್ಕೊಂಡಳಿ ಮರ್ತೋತ್. ಯಾಕಂದರೆ ಅದು ನಿಮ್ಮ ಇಲ್ಲಿ ಇಷ್ಟು ವರ್ಷ ಇದ್ದು ಅಲ್ಲಿ ಊರಿಗೆ ಬಂದ್ರ ಮೇಲೆ ನಿಮಗಿರುವಂಥ ಅಭಿಮಾನ. ನೀವು ಏನೇ ಊರಿಗೆ ಬರ್ರಿ, ಅಭಿಮಾನ ಇರಲಿ, ನಮ್ಮ ತನವನ್ನು ಮರಿಬೇಡಿ. ಯಾಕಂದರೆ ಬೆಂಗಳೂರಿಂದ ಬಂದದ್ದೇ ಒಂದು ಹುಡುಗಿ, ಬಹುಶಃ ಅವಳು ಇಲ್ಲೇ ಇದ್ದು 10 ವರ್ಷ ನಮ್ಮ ಅಲ್ಲೇ ಇದ್ದದ್ದು, ಊರಲ್ಲೇ ಇದ್ದದ್ದು. ಒಂದು 6 ತಿಂಗಳಾಯ್ತು ಅಂತ ಜಾಬ್ ಅಂತೇಳಿ ವರ್ಕ್ ಫ್ರಮ್ ಹೋಮ್ ಮುಗೀತಂತೇಳಿ ಮತ್ತೆ ವಾಪಸ್ ಮೊನ್ನೆ ಅವಳು ಮನೆಗೆ ಹೋಗುವಾಗ ಎಷ್ಟು ಭಾಷೆ ಬದಲಾಯ್ತು ಕೇಂದ್ರೆ, ನಾವು ಹೀಗೆ ಹಾಪತ್ತೆ ನೀರು ಕುಡಿಕಂದೇಳಿ ಇಳೀತವ್ರ ಮನೆಗೆ. ಯಾವ ಊರು ಎಲ್ಲಂದು ಹೇಳೋದಿಲ್ಲ, ಯಾಕಂದ್ರೆ ನೀವು ಲೈವ್ ಇತ್ತು, ಬಿಗ್ ಬಾಸ್. ನಾನು ಯಾರು ಸುದ್ದಿ ಮಾತಾಡ್ಲ, ಯಾರಿಗೇನು ಹೇಳೋದೂ ಇಲ್ಲ. ಅಮ್ಮ ಎಲ್ಲಿಗೆ ಹೋಯ್ರು ಕೇಂಡೆ, ಅಮ್ಮ ಬತ್ರ ಸರ್, ಈಗ ನಾವು ವೆಯ್ಟ್ ಮಾಡ್ಲಕ್ಕ. ಹೌದು, ಎಲ್ಲಿಗೆ ಹೋಯ್ರು? ಅಮ್ಮ ಫೈರ್ ಸರ್ವಿಸಿಗೆ ಹೋಯ್ರಂದಾಳು. ಫೈರ್ ಸರ್ವಿಸಿಗೆ ಅಂದ್ರೆ ಅಮ್ಮನಿಗೆ ಅಗ್ನಿಶಾಮಕ ದಳದಂಗೆ ಕೆಲಸಕ್ಕಂತ. ಈಗ ನೈಟ್ ಶಿಫ್ಟ್ ಮುಗೀತು, ಈಗ ಡೇ ಶಿಫ್ಟ್ ಮುಗೀತು, 9:30 ಮನೆ ಬತ್ರ ಅಂದೇಳಿ ಏಗಳ ಜಾಬ್ ಆದ್ದಕಂಡು. ಜಾಬ್ ಅಲ್ಲ ಸರ್, ಮತ್ತು ಫೈರ್ ಸರ್ವಿಸ್ ಅಂತ ಕಡೆ ಕಂಕೋರ ಅದ್ರ ಅಜ್ಜಿ ಹೇಳ್ದಾಳ, ಆ ಹೆಣ್ಣಿನ ಸುಡಿಯೇ ಫೈರ್ ಸರ್ವಿಸ್ ಅಲ್ಲ, ಅಬ್ಬಿ ಗ್ಯಾಂಡ್ ಪಾದ್ದಮ್ಮ, ಗ್ಯಾಂಡಕ್ಕೆ ಫೈರ್ ಸರ್ವಿಸ್ ಅಂದ. ಹಾಂ ಅಲ್ಲಲ್ಲ, ಇದು ಭಾಷೆಯ ಇಂಗ್ಲೀಷಂಗೆ ಹೇಳಿ ಕನ್ನಡದಂಗೆ ಹೇಳಿ ಬಿಟ್ಟರೆ ದಯವಿಟ್ಟು ಭಾಷೆಗಳನ್ನು ಇನ್ನೊಂದು ಶೈಲಿಗೆ ಸೇರಿಸ್ಕೊಳ್ಬೇಡಿ. ಯಾಕಂದರೆ ಆ ಶೈಲಿಗೆ ಸೇರಿಸ್ಕೊಂಡ್ರೆ ಅರ್ಥ ಕೆಟ್ಟೇ ಹೋಗುತ್ತೆ. ಇದನ್ನು ನಾನು ಹೇಳಿದ ಅರ್ಥಗರ್ಭಿತವಾಗಿಯೇ ತಗೊಳ್ಳಿ ಬಿಟ್ಟರೆ ಇದನ್ನು ನಾನು ಯಾವುದನ್ನೇ ಲೇವಡಿ ಮಾಡೋದಲ್ಲ, ಏನಲ್ಲ. ಯಾಕಂದರೆ ಈ ಲೈವ್ ಇದ್ದಾಗ ಮಾತಾಡೋಕೆ ಹೆದರಿಕೆ ಸರ್. ಬೇರೆ ಬದಿಂಗಾರ ಮಾತು ಮುಗಿದು ಹೊತ್ತು, ಈ ಲೈವ್ ಇದ್ರದು ಶಾಶ್ವತ ಶಿಲಾಶಾಸನ, ವಿಜಯನಗರ ಶಾಸನ ಬರೆದ ರಸ್ತೆ ಬದಿಂಗೆ ಹಾಕಿದಂಗೆ ಏಗಳಿಗೂ ತೆಗೆದು ಏನೂ ಹೇಳೋಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಅರ್ಧ ಮಾತು ಕಟ್ಟಿ ಹಾಕದೆ ಈ ಲೈವಿಂದ. ಹಾಗಂತೇಳಿ ಅದ್ರ ಇನ್ನೊಂದು ಏನು ಕೇಂದ್ರೆ, ನಾವು ಎಲ್ಲಿ ಏನು ಮಾತಾಡಿದ್ದೇವೆ ಅಂತೇಳಿ ನಮಗೊಂದು ಪಾಠವೂ ಕೊಡೋದು ಈ ಲೈವ್ ಇರಲಿ. ಅಂದರೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋದು ಎಲ್ಲಿ ಕೇಳಿದ್ರೆ ಇದೇ ರೀತಿಯಲ್ಲಿ ಬಿಟ್ಟರೆ ಮತ್ತೇನಲ್ಲ. ಅಂದರೆ ನಾನಾಗ ಹೇಳಿದೆ ನಿಮಗೆ, ಈ ಹೆಣ್ಣು ಮಕ್ಕಳು ಯಾವುದನ್ನು
ಮನೆ ಬಂದಾಗ ಬಸಳೆ ಒಟ್ಟು ಮಾಡೋದು, ತೊಂಡಿ ಒಟ್ಟು ಮಾಡೋದು, ಮತ್ತು ಹಪ್ಪಳ ಉಪ್ಪಿನಕಾಯಿ ಎಲ್ಲ ತಗೊಂಡೋಗೋದು ಏನಕ್ಕೆ ನಮ್ಮ ಅಮ್ಮನ ಮನೆಯ ಇದನ್ನು ಸ್ವಲ್ಪ ದಿವಸ ನಮ್ಮ ಬೆಂಗಳೂರಲ್ಲಿ ಇಟ್ಕಂತೆ ನಾನು, ಮನೆಯ ನೆನಪಿಗಾಗಿ ಬಿಟ್ಟರೆ ಮತ್ತೇನಲ್ಲ ಇವರೇ. ಇಲ್ಲಾಂದರೆ ಎಲ್ಲರ ಮನಸ್ಸು ಶುದ್ಧವಾದದ್ದೇ. ಎಲ್ಲರ ಮನಸ್ಸು ಶುದ್ಧವಾದದ್ದು ಅಂತ ಹೇಳಿದ್ರೆ ಮತ್ತೊಂದು ನನಗೆ ನೆನಪಾಗೋದು ಏನಕ್ಕೆ ಇಲ್ಲಿ ಬುದ್ಧಿವಂತರು ಗಂಡಸರ ಹೆಂಗಸರ ಕೇಂದ್ರೆ ಹೆಚ್ಚಿನವ್ರು ಹೇಳೋದಿರುತ್ತೆ, ಹೆಂಗಸರು ಬುದ್ಧಿವಂತರು ಗಂಡಸರು ಬುದ್ಧಿವಂತರು ಅಂತೇಳಿ. ಮತ್ತು ನಮ್ಮಲ್ಲಿ ಇಲ್ಲಿ ಒಂದಿಬ್ಬರು 3-4 ಜನ ಗುಂಪಲ್ಲಿ ಅವ್ರ ಗಂಡ ಹೆಣಿತೀಯ ಅಂತೇಳಿ ಕಂಡಿಡುವುದು ನಮ್ಮ ಕುಂದಾಪುರದಲ್ಲಿ ಭಾಳ ಸುಲಭ. ಹೆಂಗೆ ಅವ್ರು ಕೈ ಹಿಡ್ಕೊಂಡು ಹೋಯ್ಕಂತಿಲ್ಲ, ಕೈ ಯಾರು ಹಿಡ್ಕೊಂಡು ಹೋತ್ರಿ ಈ ಕಾಲದಂಗೆ ಅದಲ್ಲ. ಇನ್ನೊಂದಿತ್ತು ಏನು ಕೇಂದ್ರೆ ರಾತ್ರಿ ಮಲಗುವಾಗ ಗಂಡ ಕೇಂತ ಅಥವಾ ಬೇರೆ ಇದರಲ್ಲೆಲ್ಲ ಇದ್ದಲ್ಲಿ ಕೇಂದ್ರ, ನಾಳೆ ತಿಂಡಿ ಅಂತ ಮಾಡ್ತೀಯಾ, ಮಣ್ಣು ತಿನ್ನಿ. ಇದು ಗೊತ್ತಾಯ್ತು, ಇದು ನಮ್ಮದೇ ಬದಿದು ಪ್ರಾಡಕ್ಟ್, ನಮ್ಮದೇ ಬ್ರ್ಯಾಂಡ್ ಅಂದೇಳಿ ಅವ ಎಣಿಸ್ಕೊಂಡ. ನಾನು ಮಣ್ಣು ತಿಂಬು ಶುರು ಮಾಡಿ 12 ವರ್ಷ ಆಯ್ತು, ಇನ್ನೂ ತಿಂಬುದ ಮಣ್ಣು ಅಂದೇಳಿ. ಯಾಕಂದರೆ ಮತ್ತೆ ನೀವು ಗಂಡ ಹೆಂಡತಿನ ಕಂಡುಹಿಡಿಯೋದು ಭಾಳ ಸುಲಭ. ಆ ಭಾಷೆಯಲ್ಲಿ, ಆ ಸಂಸ್ಕೃತಿಯಲ್ಲಿ ಅನ್ನೋದಕ್ಕಿಂತ ಅವ್ರು ಹೋಗ್ತಾ ಅವರ ಚಲನವಲನದಲ್ಲೆಲ್ಲ ನಾವು ಕಂಡುಹಿಡಿಬೋದು. ಆದರೆ ನಮ್ಮ ಭಾಷೆಯಿಂದ ಗುರುತಿಸ್ಬೋದು, ನಮ್ಮ ಸಂಸ್ಕೃತಿಯಿಂದ ಗುರುತಿಸ್ಬೋದು ಬಿಟ್ಟರೆ ಬೇರೆ ಯಾವ ರೀತಿ ಅಲ್ಲ. ಯಾಕಂದರೆ ಈಗ ಸರ್ ಎಷ್ಟು 2 ಗಂಟೆವರೆಗ 2 ಗಂಟೆವರೆಗ ಅಲ್ಲ 1:15 ಆಯ್ತು ಅಂತ ಗೊತ್ತಿತ್ತು. ಇರಲಿ, ಯಾಕಂದರೆ ನೀವೊಂದು ಹಾಳಿ ಹಾಕಿ ಬಿಟ್ಟಿರಿ, ಇನ್ನು ತೆಗು ಕೈರ್ ಬತ್ರಿ ಕಾಣ್ಕೀಗ ಅದನ್ನು. ಯಾಕಂದರೆ ಹಾಳಿ ಹಾಕಿದಾಗ ನಮ್ಮ ಕುಂದಾಪುರದವರೇ ಬಂದಿದ್ದನ್ನು ಹಾಳಿ ಅಂದರೂ ಒಡ್ಡಿಲ್ಲ, ಮಂಗಳೂರಿನವರೇ ಬಂದಿದ್ದನ್ನು ಹಾಳಿ ಅಂದರೂ ಒಡ್ಡಿಲ್ಲ. ಒಂದು ಸಭಾ ಕಾರ್ಯಕ್ರಮಕ್ಕೆ ಹಾಗೆ ಹೇಳಿ. ಈಗ ಮುಖ್ಯ ಅತಿಥಿಗಳು ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಟೊಪ್ಪಿ ಹಾಕಿದರು. ಟೊಪ್ಪಿ ಅಲ್ಲ ಇದು, ಟೊಪ್ಪಿ ಹಾಕೋಕೆ ಯಾರು ವೇದಿಕೆಗೆ ಬರ್ತಲ್ಲ, ಇದನ್ನು ಹಾಳಿ ಎಂದೇ ಕರೆಗೆ ಬಿಟ್ಟರೆ ಇದಕ್ಕೆ ಬೇರೆ ಭಾಷೆಯಲ್ಲಿ ಹೇಳೋಕ್ಕಾಗಂತ ಹೇಳ್ತಾ, ನಮ್ಮೂರಿನ ನಮ್ಮ ಸಂಸ್ಕೃತಿ ಅಥವಾ ಅದೆಲ್ಲವೂ ಕೂಡ ನಮ್ಮೊಳಗೆ ಇರುತ್ತೆ ಬಿಟ್ಟರೆ ಅದು ಯಾವಾಗ ಹಾಳಾಗೋದು, ಯಾವಾಗ ಕೆಡೋದಕ್ಕೆ ನಮ್ಮ ಮನಸ್ಸು ಎಜುಕೇಟೆಡ್ ಆತ ದೂರ ಹೋದಂಗೂ, ಅಥವಾ ನಾವು ಈ TV ಆ್ಯಡ್ಗಳಿಗೆ ಮೊಬೈಲ್ಗಳಿಗೆ ಬಿದ್ದಾಗ ಮಾತ್ರ ಬಿಟ್ಟರೆ ಬೇರೆ ಯಾವುದರಲ್ಲೂ ನಮ್ಮ ಸಂಸ್ಕಾರ, ನಮ್ಮ ಆಚಾರ, ನಮ್ಮ ವಿಚಾರ ಕೆಡುವುದಿಲ್ಲ ಇವರೇ. ಅದಕ್ಕಾಗಿ ನೀವಿಂಥ ದೂರದ ಊರುಗಳಿಗೆ ಬಂದಾಗ ಇಂತಿಂಥ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ದಯವಿಟ್ಟು ಆವಾಗ ಮಾಡ್ಕೊಂತ ಊರಿನವರನ್ನು ಎಲ್ಲರನ್ನು ಅಂದರೆ ಕರಾವಳಿಗರನ್ನು ಎಲ್ಲರನ್ನು ಸೇರಿಸ್ಕೊಂಡು ಆವಾಗ ನಮ್ಮ ಸಂಸ್ಕೃತಿಯನ್ನು ನೆನಪಿಸಿಕೊಂಡ್ರೆ ಊರಿಗೆ ಬಂದಾಗಲೂ ಕೂಡ ಅದೇ ವಾತಾವರಣದಲ್ಲಿ ನೀವಿರುವುದಕ್ಕೆ ಇಂಥ ಕಾರ್ಯಕ್ರಮಗಳು ಸಾಕ್ಷಿ ಆಗ್ತವೆ ಅಂತ ಹೇಳ್ತಾ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಈ ಒಂದು ಇವ್ರಿಗೆ ಕೊಡ್ಬೇಕು, ನೀವು ಸಂಘಟನೆಯವರಿಗೆ. ಯಾಕಂದರೆ ಇನ್ನು ಸಭಾ ಕಾರ್ಯಕ್ರಮ ಇತ್ತೇವ್ರೆ, ಸಭಾ ಕಾರ್ಯಕ್ರಮ ಇಲ್ಲಲ್ಲ? ಹಾಂ ಸರ್, ಸಭಾ ಕಾರ್ಯಕ್ರಮ ಇಲ್ಲದೆ ಇದ್ರೆ ಖುಷಿ ಆಯ್ತು ನನಗೆ. ಯಾಕೆಂದರೆ ಕೆಲವೊಮ್ಮೆ ಸಭಾ ಕಾರ್ಯಕ್ರಮದಲ್ಲಿ ದೊಡ್ಡ ಕಾರ್ಯಕ್ರಮ ಮೈಕ್ ಕೊಟ್ಟುಬಿಟ್ರೆ ಸೈ ಕೆಲವ್ರು ಬಂದು ಹೇಳೋದಿರ್ತದೆ. ಇದೀಗ ನನಗೆ ಏನು ಮಾತಾಡಬೇಕಂತಲೇ ಗೊತ್ತಾಗೋದಿಲ್ಲ, ಅಷ್ಟೊತ್ತಿ ಬಸ್ಕ ಮೈಕ್ ಕಸ್ಕೊಂಡೇ ಬಿಡಕ್ಕೆ ಅವ್ರು ಮಾಡುವುದು ಹಾಗೆ ಎಂತೆಂತೆಂತೆಲ್ಲ ಮಾತಾಡ್ತಾ ಹೋಗ್ದಿರತ್ತೆ. ಹಾಗಾಗಿ ನಾನು ಸಭಾ ಕಾರ್ಯಕ್ರಮ ಅದೆಲ್ಲ ಇದ್ದರೂ ಕೂಡ ಮೊದಲೇ ಸ್ವಲ್ಪ ಅವರ ಇದಕ್ಕೆ ಅನುವು ಮಾಡಿ ಕೊಡುವಂಥದ್ದು. ಸಭಾ ಕಾರ್ಯಕ್ರಮ ಇಲ್ಲದೆ ಇದ್ರು ಒಳ್ಳೆಯದು. ಹಾಡುವ ಕಾರ್ಯಕ್ರಮ ಇಲ್ಲಲ್ಲ ಕಡೆಗೆ. ನಾನು ಯಾಕೆ ಆಗಲೇ ಅರ್ಧ ಮಾತಾಡಿ ಕೈದು ಮಾಡಿದೆ, ಯಾಕೆ ನಾನು ಹಾಡುವ ಕಾರ್ಯಕ್ರಮ ಇದ್ದರೆ ಆಗಲಿ ಅಂತ ಹೇಳೋದು ಕೇಳಿದರೆ, ಕೆಲವೊಮ್ಮೆ ಹಾಡೋದಿದ್ದರೆ ನಾವು ಅಲ್ಲಿ ಕೂತ್ಕೊಂಡಿರ್ತೇವೆ, ಕೆಲವು ಮಕ್ಕಳು ಚೆಂದ ಹಾಡ್ತಾರೆ, ಕೆಲವು ಮಕ್ಕಳು ಅವ್ರದ್ದೇ ಸ್ವಂತ ಪದ್ಯ ಹಾಡ್ತಾರೆ, ಕೆಲವು ಮಕ್ಕಳು ನಮಗೆ ಆಗದಿದ್ದ ಪದ್ಯನ ಹಾಡ್ತಾರೆ, ಕೆಲವು ಪದ್ಯ ನಮಗೆ ಇರುವುದಿಲ್ಲ. ಅದನ್ನು ಕೇಂದ್ರ ಕೆಲವೊಂದು ಪದ್ಯ ಕೆಲವ್ರಿಗೆ ಇರಿಟೇಟ್ ಆಗೋದಿರುತ್ತೆ. ನನಗೊಂದು ಪದ್ಯ ಇತ್ತು, ಅದು ಇರಿಟೇಟ್ ಆಗೋದು. ಯಾವುದು ಕೇಂದ್ರ ಆ ಸಾಹಿತ್ಯದ ಮೇಲೆಲ್ಲ ನನಗೆ ಬೇಜಾರಿಲ್ಲ, ಅದು ಹಾಡ್ದವ್ರ ಮೇಲೆ ಬೇಜಾರಿಲ್ಲ. ಅಲ್ಲಿ ಕೂತಿದೆ ಒಂದು ದಿವಸ, ನವಿಲೇ ಪಂಚರಂಗಿ ನೋವಿಲೇ, ನಾನು ಎದ್ದೆ ಹೊರಟಿ, ನನ್ನ ಕಾರ್ಯಕ್ರಮ ಬೇಕಾದ್ರೆ ನೀವು ಮಾಡಿದಿರೋ ಹೊಟ್ಟಿಲ್ಲ, ನಾನು ಹೊರಟಿ. ಯಾಕೆ ಮುನ್ನೋಣ ಕೇಂದ್ರ? ಇಲ್ಲ, ಈ ಹಾಡ್ರೆ ನಾನು ನಿಂತ್ಕೊಂತಿಲ್ಲ. ಏನು ಹಾಡಬೇಡ, ನಂಗೆ ಈ ಹಾಡಬೇಡ ಅಂತ. ಯಾಕೆ ಕೇಂದ್ರ? ನನಗೆ ಸಾಹಿತ್ಯದ ಮೇಲೆ ಹಾಡಿನವ್ರ ಮೇಲೆ ಬೇಜಾರಲ್ಲ. ನೀ ಹಾಡಮ್ಮ ಅಂದ್ರೆ ನೀ ಹಾಡ್ರೆ ನಾನು ಕೂತ್ಕೊಂತಿಲ್ಲ ಇಲ್ಲ ಅಂದೆ. ಯಾಕೆ ಕೇಂದ್ರ? ನೀವು ಹಾಡಬೇಡಿ ಅಂದೆ. ಮತ್ತೋಳು ಅದನ್ನ ಹೇಳೋದು, ನವಿಲೇ ಪಂಚರಂಗಿ ನೋವಿಲೇ. ಯಾಕೆ ಮನ್ವಣ್ಣ ನಿಮ್ಗೆ ಈ ಹಾಡು ಯಾಕೆ ಬೇಡ ಕೇಂದ್ರ? ಈ ಹಾಡಿನ ಹಿಂದೆ ದೊಡ್ಡದೊಂದು ದುಃಖ ಇತ್ತಿವ್ರೆ ನನಗೆ. ಏನು ಕೇಂದ್ರೆ, ಇವ್ರು ಇಷ್ಟು ಚಂದ ನವಿಲೆ ಪಂಚರಂಗಿ ನವಿಲೆ ಅಂತ ಹಾಡ್ತೀರಿ, ನೀವು ಚಪ್ಪಾಳೆ ತಡ್ತೀರಿ. ಆದರೆ ಕೃಷಿಕರು ನಮಗೆ ಗೊತ್ತಿತ್ತು ನವಿಲು ಉಪದ್ರಿ ಏನಂದೇಳಿ. 35 kg ಎಲ್ಸಂಡಿ ಹಾಕಿದಿ, ಒಂದೇ ಒಂದು ಕೋಡ್ ಮನೆ ಕೊಯ್ಕೊಂಡು ಬರಲ್ಲ ನಾನು, ಇನ್ನು ನವಿಲು ಹಾಡಿಗೆ ಎದುರು ಕೂತ್ಕೊಂತ ನಾನು. ಅದಕ್ಕೆ ಯಾವ್ದಾರು ಹಾಡಿಗೆನಿದ್ರೆ ಎಂತಾಯ್ತಿವ್ರೆ ಎಂತಕಂದ್ರೆ ಯಾವ್ದಾರು ಹಾಡು ಅಂಥವಿದ್ದರೆ ದಯವಿಟ್ಟು ಹೇಳಿಬಿಡಿ. ಅದಕ್ಕೆ ನಾನು ಅದರ ಈ ಕತೆ ನಮಗೆ ಮಾತ್ರ ಗೊತ್ತಿರೋದು, ಕೃಷಿಕರಿಗೆ ವೈಜ್ಞಾನಿಕ ಕೃಷಿ ಆವಿವ್ ಅಂತೇಳಿ ಇರಲಿ ಬಿಡಿ. ಅವೆಲ್ಲವನ್ನು ಬಿಟ್ಟು
ಮುಂದೆ ಹೋಗೋದಿದ್ರೆ ನಮ್ಮಲ್ಲಿ ನಾವು ಮತ್ತೆ ಮೀಡಿಯಾಗಳ ಬಗ್ಗೆನೇ ತುಂಬ ಮಾತಾಡಿದೆ, ಧಾರಾವಾಹಿಗಳ ಬಗ್ಗೆ, ಅದರ ಬಗ್ಗೆ ಇನ್ಯಾವುದು ಅಂಥದ್ದು ನಾವು ಮಾತಾಡೋದಿಲ್ಲ. ಇನ್ನೆರಡು ಮಾತಾಡೋದಿದ್ರೆ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ ಒಂದೆರಡು ಮಾತಾಡಬಲ್ಲೆ ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆಯೂ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ ಮಾತಾಡ್ತಾ ಕೇಳಿದರೆ, ನಮ್ಮ ಮಕ್ಕಳ ಶಿಸ್ತು, ನಮ್ಮ ಮಕ್ಕಳ ಸಂಯಮ ಅದು ಎಲ್ಲ ಕೆಡುವುದು ಕೇಳಿದರೆ ನೀವು ಹೊರಗಡೆ ತಿರ್ಸೋದ್ರಿಂದಲ್ಲ, ಪಿಕ್ಚರಿಂದಲ್ಲ, ಮಾಲಿಂದ ತಿರುಗೋದ್ರಿಂದಲ್ಲ. ನಮ್ಮ ಮಕ್ಕಳ ಸಂಯಮ ಕೆಡುವುದು ಯಾವುದಕ್ಕೆ ಅಂದರೆ ಈ ಆ್ಯಡ್ಗಳಿಂದ. ಆ್ಯಡ್ ಕೊಡಬೇಡಿ ಅಂತ ನಾನು ಹೇಳೋದಲ್ಲ, ಆ್ಯಡ್ ಕೊಡಿ, ಆದರೆ ಮಕ್ಕಳನ್ನ ಆ್ಯಡಿಗೆ ತಕ್ಕಂತೆ ಬೆಳೆಸಬೇಡಿ ನೀವು. ಕೆಲವ್ರ ಮನೆಯಲ್ಲಿ ಈಗ SSLC ಎಕ್ಸಾಮ್ ಬಂತು, ಒಬ್ಬರ ಮನೆಗೆ ಹೋಯ್ದೆ ನಾನು. ನಿಮ್ಮ ಮನೆಗೆ ಟಿ ವಿ ನಾವೀಗ ರೀಚಾರ್ಜ್ ಮಾಡೋದಿಲ್ಲ. ಯಾಕೆ? ನಮ್ಮನೇಲಿ ಮಕ್ಕಳು ಓದುವುದಿಲ್ಲ ಅಂತೇಳಿ ರೀಚಾರ್ಜ್ ಮಾಡೋದಿಲ್ಲ. ನಮ್ಮನೇಲಿ ಒಬ್ಬ 2nd PUC, ಒಬ್ಬ SSLC. ಅದಕ್ಕಾಗಿ ನಾವೀಗ ರೀಚಾರ್ಜ್ ಮಾಡೋದಿಲ್ಲ, ಅಡ್ಡಿಲ್ಲ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನೀರೆಲ್ಲ ಕುಡ್ದಾದ್ಮೇಲೆ ಒಂದೇ ಒಂದು ಶಬ್ದ ಇಲ್ಲ. ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ, SSLC ಮತ್ತು 2nd PUC ಅವರು. ಆದರೆ ಯಾರದ್ದು ಗೌಜು ಗಲಾಟೆ ಏನೂ ಇಲ್ಲ, ನಿಶ್ಶಬ್ದ. ನಾನು ಹೇಳಿದೆ, ಎಂಥ ಚಂದ ಓದ್ತಾ ಇದ್ರು ಮಕ್ಕಳೇ ನಿಮ್ಮ ಮನೆಯಲ್ಲಿ, ಅದು ನೀವು ಪುಣ್ಯಾತ್ಮರು. ನಮ್ಮನೇಲಿ ಆದ್ರೆ ಮಕ್ಕಳು ಓದೋದಿಲ್ಲ, ಗಲಾಟೆ ಮಾಡ್ತಾ ಇರ್ತಾರೆ. TV ನೀವು ರೀಚಾರ್ಜ್ ಮಾಡದಿದ್ದು ಒಳ್ಳೇದಾಯ್ತು. ಇನ್ನು ಯಾವತ್ತು ರೀಚಾರ್ಜ್ ಮಾಡೋದಕ್ಕೆ? ಇನ್ನು ಮಕ್ಕಳದ್ದು SSLC ಎಕ್ಸಾಮ್, PUC ಎಕ್ಸಾಮ್ ಮುಗಿದ ಮೇಲೆ ನಾ ರೀಚಾರ್ಜ್ ಮಾಡೋದು. ನಮ್ಮನೆಯಲ್ಲೂ ಹಿಂಗೆ ಮಾಡ್ರೆ ಅಡ್ಡಿಲ್ಲ ಅಂತ ನೆನೆಸ್ಕೊಂಡೆ. ನಿಮ್ಮ ಮಕ್ಕಳು ಈಗ ಓದ್ತಾ ಇದ್ರೆ ಎಲ್ಲಿ ಇದ್ರಕಂಡೆ? ಇಲ್ಲ, ನಮ್ಮ ಮಕ್ಕಳು ನೆರಮನೇಲಿ ಹೋಗಿ TV ನೋಡ್ತಾ ಇದ್ರು ಅಂದರು. ಇಲ್ಲಿ ಓದ್ತಾ ಇದ್ರು, ಬೇರೆ ಬದಿಲಾರು ಹೋಗಿ ನೋಡ್ತಾರೆ ಅವರು. ಆದ್ದರಿಂದ ಮಕ್ಕಳನ್ನು ಅತಿ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳಿದರೆ ನಿಮಗೆ ಕಂಟ್ರೋಲ್ ಮಾಡುವುದೇ ಕಷ್ಟ, ಭಾರಿ ಕಷ್ಟ. ನನ್ನ ಮಗನೇ ಈಗ ಶಾಲೆಯಲ್ಲಿ ಕೆಲವೊಮ್ಮೆ ಟೀಚರ್ ಬೈತಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಇರುತ್ತೆ. ನಮ್ಮ ಮಗನೇ ಹೇಳ್ದ, ಅಪ್ಪ ನಾನು ಆ ಶಾಲೆಗೆ ಹೋತಿಲ್ಲ, ಯಾಕೆ? ಟೀಚರ್ ಬೈತರು. ಅವನನ್ನು ಸಮಾಧಾನ ಮಾಡೋದು ಹೆಂಗೆ? ಅವನಿಗೆ ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ಏನು ಮನೆಯಲ್ಲಿ ನಡೀತು ಅದನ್ನೇ ಎಕ್ಸಾಂಪಲ್ ಕೊಡ್ತೀನಿ. ಯಾಕೆ ಶಾಲೆಗೆ ಹೋತಿಲ್ಲ? ನಂಗೆ ಟೀಚರ್ ಕೆಲವೊಮ್ಮೆ ಹೆದರ್ಸ್ತರು, ಕೆಲವೊಮ್ಮೆ ಬೈತರು, ಅದಕ್ಕೆ ನಾನು ಶಾಲೆ ಬಿಡ್ತೆ. ಅದಕ್ಕೆ ನಾನು ಕೊಟ್ಟ ಎಕ್ಸಾಂಪಲಿಂದ ನನ್ನ ಮಗ ಸುಧಾರಿಸ್ಕೊಂಡ. ನಾನು ಹೇಳೋದಿಷ್ಟೇ, ನೋಡು ಮಗ, ಬೈತರು ಮಾಡ್ತರಂದಲ್ಲಿ ಶಾಲೆ ಬಿಡೋದಾರೆ ನಾನು ಇಷ್ಟೊತ್ತಿ ಮನೆ ಬಿಟ್ಟು ಎಷ್ಟೋ ವರ್ಷ ಆತಿದ್ದಿತ್ತು. ನಿನ್ನಮ್ಮ ದಿವಸ ಬೈತಾಳೆ, ನಾ ಹೆಣ್ತಿ ಬಿಟ್ಟಿನಾ, ನಾನು ಮನೆ ಬಿಟ್ಟಿನಾ? ಸುಧಾರಿಸ್ಕೊಂಡಿರಿ, ಏನೂ ತೊಂದರೆ ಇಲ್ಲ. ಹಾಗೆ ಮಕ್ಕಳಿಗೆ ಮನೆಯಲ್ಲಿ ಏನು ನಡೀತು ಅದೇ ಎಕ್ಸಾಂಪಲನ್ನು ಕೊಡಿ. ಅದು ಬಿಟ್ಟರೆ ಎಲ್ಲೋ ದೂರದಲ್ಲಾದಂಥ ಎಕ್ಸಾಂಪಲನ್ನು ಕೊಡುವುದಲ್ಲ. ಪ್ರತಿಯೊಂದು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ. ಯಾಕಂದರೆ ನಮಗೆ ಇತ್ತಿತ್ತಲಾಗೆ ಮನೆಯಲ್ಲಿ ನಾವು ಶಾಲೆಯಲ್ಲಿ ಮಾಸ್ಟ್ರ್ ಹೊಡಿತಾರೆ ಬಡಿತಾರೆ ಅನ್ನೋದು ಕಂಪ್ಲೇಂಟ್ ಹೆಚ್ಚು. ಶಾಲೆಯಲ್ಲಿ ಮಾಸ್ಟ್ರ್ ಬಡಿದ್ರೆ ಏನೂ ತೊಂದರೆ ಇಲ್ಲ ಇವರೇ. ಮತ್ತು ನಾವು ಬಡಿದ್ರೆ ಹಾಗಾಗಬೇಕು ಹೀಗಾಗಬೇಕು, ಒಯ್ದ್ರ ಶಬ್ದ ಎಂತಂದು ಗೊತ್ತಿಲ್ಲ, ಬಂದ್ ಮಾಡಿರತ್ತೆ. ಆ ಮಕ್ಕಳು ಎಲ್ಲಿ ಅದು ಕೆಡುವುದು ಕೇಳಿದರೆ ದಯವಿಟ್ಟು ಹೇಳ್ತೇನೆ, TV ಯಿಂದಲ್ಲ, ಇದರಿಂದಲ್ಲ, ಕೆಲವು ಅಡ್ವರ್ಟೈಸ್ಮೆಂಟಿಂದ ಅದನ್ನು ಕಂಡು ಮಕ್ಕಳು ನಮಗೆ ವ್ಯತಿರಿಕ್ತವಾಗಿ ಬೆಳೀತಾರೆ. ಅದನ್ನು ಆಮೇಲೆ ಮಾತಾಡಬೇಕಾದ್ರೆ ಯಾವುದು TV ಆ್ಯಡ್ಗಳು ಅದು ತೆಗೆದುಬಿಡಿ. ಎಲ್ಲನೂ ಗೊತ್ತಲ್ಲ, ಬಟ್ ಶಬ್ದ ಬಂದಂಗಿತ್ತು. ಹಾಂ, ಹೆಚ್ಚಾಗಿ ನಾನು ಹೇಳಿದೆ ಆ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ, ಪದೇ ಪದೇ ಹೇಳುವುದಿಲ್ಲ. ಯಾಕಂದರೆ ಆ ಕಡಿಗೆ ಆ ಕಂಪ್ನಿಯವರೇ ಬಂದು ಕೊಟ್ಟರು ನಂಗೆ 2 ಅಡ್ವರ್ಟೈಸ್ಮೆಂಟ್ ಬಗ್ಗೆ ನಾನು ಹೇಳಿ ಅದನ್ನು ಮುಗಿಸಿಬಿಡ್ತೆ. ಯಾವುದು ಕೇಳಿದರೆ, ನಾನೇ ಇದನ್ನು ಲೈವ್ ಆಗಿ ನೋಡಿದ್ದು. ಈ ಮಕ್ಕಳು ಹಸಿವೆ ಆಗುತ್ತೆ ಅಂದ ಕೂಡಲೇ, ಮಮ್ಮಿ ಮ್ಯಾಗಿ 2 ನಿಮಿಷದಲ್ಲಿ ಮ್ಯಾಗಿ ಯಾರ ಮನೆಯಂಗಾರು ಮಾಡೋದು ಇತಿಹಾಸ ಇತ್ತಾ? ಯಾರ ಮನೆಯಂಗಾರು 2 ನಿಮಿಷದಲ್ಲಿ ಮ್ಯಾಗಿ ಸಾಧ್ಯವೇ ಇಲ್ಲ. ನಮ್ಮ ಮನೆಯಂಗಾರು ಅಷ್ಟೇ, ಆ ಮ್ಯಾಗಿ ಹೊಸವಾತು ಅಂದ್ರೆ ಕೂಡಲೇ ಅದನ್ನು ಪ್ಯಾಕೆಟ್ ಹರಿದು, ಅದನ್ನು ನೆಲದ ಮೇಲೆ ಬಿದ್ದು, ಅದನ್ನು ಚೊಲ್ಲಿ, ಅದನ್ನು ಒಡೆದು, ಅದನ್ನು ಹಾಕಿ ಬೇಯಿಸುವುದಕ್ಕೆ ಒಂದು 20 ನಿಮಿಷ ಬೇಕಾಗತ್ತೆ. ನಾವು ಅದನ್ನು ಯಾಕೆ ಹೇಳೋದಕ್ಕೆ ಅಂದರೆ, ಆ ಮಗಿನ ತಲೆಯಲ್ಲಿ ಏನು 2 ನಿಮಿಷಕ್ಕೆ ತಿಂಡಿ ಆಗುತ್ತಲ್ಲ, ನಮ್ಮನೇಲಿ ಯಾಕೆ ಮಾಡುವುದಿಲ್ಲ? ಇದಕ್ಕಿಂತ ಹೊರಗಡೆ ಅಡ್ಡಿಲ್ಲ ಇತ್ತು ಅನ್ನುವ ಕಲ್ಪನೆ ನಮ್ಮ ಮಗುವಿಗೆ. ಇದಕ್ಕಿಂತ ಇನ್ನೊಂದು ಯಾವುದಕ್ಕೆ ಅಂದರೆ ಸಂತೂರ್ ಅಡ್ವರ್ಟೈಸ್ಮೆಂಟ್. ಆಹಾ, ಇವತ್ತಿನವರೆಗೂ ನಮಗದಕ್ಕೆ ಉತ್ತರ ಸಿಕ್ಕದೆ ಹೋಯ್ತು. ನಿಮ್ಮ ತ್ವಚೆಯಿಂದ ಪ್ರಾಯ ಗೊತ್ತೇ ಆಗುವುದಿಲ್ಲ. ನಮ್ಮ ದೊಡ್ಡಮ್ಮ ಒಬ್ಬರು ಇದ್ದೀರು, ಅವರು ಸಂತೂರ್, ನಾನು 20 ವರ್ಷ ಆಗಿರುವಾಗಲೂ ಸಂತೂರೇ ಕಡಿಮೆ ಅಂತದ್ದು. ಕಳೆದ ವರ್ಷ ಸತ್ವಾರವ್ರು ಸತ್ವಾಗ ವಯಸ್ಸಾಯ್ತು ಅವ್ರಿ, ಮುಖ ಎಲ್ಲ ನೀರಿ ಸುಟ್ಟಿ ಮೆಣಸಿನ ಏರಿ ಕಾಣಂಗಾಯೇ ಸತ್ವಾರ. ಹಂಗಾರ ಸಂತೂರ್ ಸಾಬೂನು ಹೈಕಣದು ಪ್ರಯೋಜನ ಬರಲಿಲ್ಲ. ನಾವು ಅದು ಅಡ್ವರ್ಟೈಸ್ಮೆಂಟ್ ಕಂಡು ಮರಳಾದ್ದು ಬಿಟ್ಟರೆ ಮತ್ತೇನಲ್ಲ. ಯಾಕಂದರೆ ಆ ಸಂತೂರ್ ಅಡ್ವರ್ಟೈಸ್ಮೆಂಟ್ ಹಂಗೆ ಒಬ್ಬಳು ಹಿಂಗೆ ಆಡ್ತಾ ಇರ್ತಾರೆ ರಸ್ತೆ ಬದಂಗೆ, ಏನಂಬ್ರು ಹಿಂಗೆ ಸ್ಕಿಪ್ಪಿಂಗ್ ಹಾಕ್ತಾ ಆಡ್ತಾ 20 ಯಾರೋ ಒಬ್ಬ ಬಾಪ ಬಂದ್ರು ಕೂಡ ಅವಳು ಹೇಳೋದು, ಮಹೇಶ್ ನೀನಿಲ್ಲಿ ಯಾಕೆ ಮರೆಯ ಮನೆಗೆ ಅಪ್ಪ ಇದ್ದೀರಿ ಹೇಳಿರಿ, ನಾನೇ ಬರ್ತಿದ್ನಲ್ಲ ಅಲ್ಲಿಗಂದೇಳಿ. ಕಡೆಗೆ ಅವ ಹೇಳೋದು, ಓ ಕಾಲೇಜಲ್ಲಿ ಇದನ್ನೆಲ್ಲ ಹೇಳಿಕೊಟ್ಟಿದ್ದಾರಾ? ಇದನ್ನೆಲ್ಲ ಹೇಳಿಕೊಟ್ಟು ರಸ್ತೆ ಬದಿ ಮೊರಲು ಕಾಣಂಗೆ ಕೊಣಿತಿದ್ದಾಳ ಅವಳು, ಅದನ್ನ ಹೇಳಿಕೊಡ್ಲಿಲ್ಲ. ಕಡೆಗೆ ಯಾವುದೋ ಒಂದು ಮಗಿನ ದೂಡಿ ಬಿಟ್ರು, ಓ ಮಮ್ಮಿ ಓಡ್ ಬಂತದ್ದು. ಇದು ಒಂದು ನೆನಪಿಟ್ಕಣಿ, ಸಂತೂರ್ ಸಾಬೂನ್ ಅಡ್ವರ್ಟೈಸ್ಮೆಂಟಿಂಗ್ ಇದ್ದದ್ದು ಮಗು ದೇವ್ರಣೆ, ಅವಳದ್ದಲ್ಲ. ನಾನು ಪ್ರಮಾಣ ಪುರುಷವಾಗಿ ಹೇಳಬಲ್ಲೆ, ಅವಳದ್ದಲ್ಲ. ವಿಸಿಲ್ ಹಾಕ್ಬೇಡಿ, ಹಾಗಂತ ಪ್ರಶ್ನೆ ಕೇಳಬೇಡಿ, ಮಗು ನಂದು ಅಲ್ಲ. ಹಾಗೇನಾದ್ರು ಇರ್ತೀರಿ ನೀವು, ಮಗು ನಿಮ್ದು ಅಂದಾಡ್ಯಾರ ಅಂತ ಕೇಂಡರಿತ್ತು.
ಅದಕ್ಕೆ ನಾನು ಯಾಕೆ ಹೇಳೋದ್ಕೇಂದ್ರೆ ನಾವು ಬಚ್ಚಲಂಗೆ ಬಿಸಿ ಬೂದಿ ಹಾಕಣಮಿ ತವರಿಗೇನು ಅಂದರೆ ನಾವು ಮಕ್ಕಳನ್ನು ಬೆಳೆಸುವಾಗ ಯಾವುದೋ ಹೊರಗಿನ ಒಂದು ಇದನ್ನು ಕೊಟ್ಟು ಯಾವುದೋ ಒಂದು ಆಶಯವನ್ನು ಕೊಟ್ಟು ಮಕ್ಕಳನ್ನು ಬೆಳೆಸುವುದಲ್ಲ. ಮಕ್ಕಳನ್ನು ಬೆಳೆಸುವಾಗ ನಮ್ಮೊಳಗಿರ್ಬೇಕು. ಈಗ ನಾವು ಸಿಟಿಗೆ ಮಾಲಿಗೆಲ್ಲ ಹೋದ್ರೆ ಏನು ಮಾಡತ್ಕೇಂದ್ರೆ ಮಕ್ಕಳನ್ನು ಮೊದಲು ಅಮ್ಮಂದಿರು ಏನು ಮಾಡ್ತಾರ್ಕೇಂದ್ರೆ ಎದೆಗೆ ಇಟ್ಕೊಂಡು ಹಾಕೋದು ಮಕ್ಕಳನ್ನು ಹಿಂಗೆ ಮಾಡಿ ಚೆಂಚ್ಕೊಂಡು. ಈಗ ಮಕ್ಕಳನ್ನು ಎದೆ ಚೆಂಚ್ಕೊಂಡು ಹಾಕೋದು ಕೈದಾಯ್ತು. ಈ ಮಂಗನ ಕಾಣಂಗೆ ಒಂದು ಇಲ್ಲೊಂದು ಬೆಲ್ಟ್ ಹಾಕೊಂಡು ಇಲ್ಲಿಗೆ ಹಾಕೊಂಡು ಇಲ್ದಿರೊಂದು ಬಿಗ್ ಬಜಾರ್ ಅಂತ ಮಾಲ್ಗಳಿಗೆ ಹೋದರೆ ಮಕ್ಕಳನ್ನು ಒಂದು ಬುಟ್ಟಿಗೆ ಹಾಕೊಂಡು ಅದ್ರಂಗೆ ದುಡ್ಕೊಂಡು ಹಾಕೋದು. ಅದೆಂತ ಜೆಲ್ಲಿಯ ಅದು ಗೊಬ್ಬರು ಅದು ಮಗಿನ ಗಾಡಿ ಹಾಕೊಂಡು ದುಡ್ಕೊಂಡು ಹೋಗೋದು. ದಯವಿಟ್ಟು ಮಕ್ಕಳನ್ನು ಗಾಡೀಲಿಟ್ಟು ದುಡ್ಕೊಂಡು ಹೋಗಬೇಡಿ. ಮಕ್ಕಳನ್ನು ಎದೆಯಲ್ಲಿ ಇಟ್ಕೊಂಡು ಹಿಂಗೆ ಮಾಡಿ ದಯವಿಟ್ಟು ಚೆಂಚ್ಕೊಂಡು ಹಿಂಗೆ ಮಾಡಿ ಒಂದು ಕೈ ಸೊಂಟದ ಮೇಲೆ ಒಂದು ಕೈ ಹಿಂಗೆ ಇಟ್ಕೊಂಡು ಮಕ್ಕಳಿಗೆ ಒಂದು ತಾಯಿಯ ಅಪ್ಪುಗೆ ಅಂತ ಹೇಳಿಬಿರೋದು. ಆ ಅಪ್ಪುಗೆ ಇದ್ದ ಮಕ್ಕಳು ಮಾತ್ರ ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ಕಾಣ್ತಾರೆ. ಈಗೀಗ ನಾವು ಯಾಕೆ ಸಿಟಿಯಲ್ಲಿ ಮಕ್ಕಳು ನಮ್ಮನ್ನು ದೂರ ಮಾಡ್ತಾರೆ ಕೇಂದ್ರೆ ಹೀಗೆ ಸಣ್ಣದಿರುವಾಗ ಬೆಲ್ಟ್ ಹಾಕೊಂಡು ಹಾಕೋದು, ಇಲ್ಲಿ ಎಂಥದ್ದು ಗಾಡಿಗೆ ಹಾಕೊಂಡು ದುಡ್ಕೊಂಡು ಹಾಕೋದು, ಅದನ್ನೆಲ್ಲ ದಯವಿಟ್ಟು ಹೇಗಳಿಕೆ ಮಾಡಬೇಡಿ. ಮಕ್ಕಳನ್ನು ಆದಷ್ಟು ಹತ್ತಿರ ಇಟ್ಟೆ ಸಾಕಿ. ಇದನ್ನು ಹೇಳಿದರೆ ತಾಯಿಯಂದ್ರೆ ಹೆಚ್ಚು ವಿಶೇಷವಾಗಿ ಇದನ್ನು ತಗೊಳ್ಬೇಕು. ಯಾರೋ ಹೇಳಿದ್ರು ನೀವು ಹಾಗೆಲ್ಲ ಹೇಳಿದರೆ ತಾಯಿಯಂದ್ರಿಗೆ ಸಿಟ್ಟು ಬರುತ್ತೆ ಅಂತೇಳಿ. ಹೆಣ್ಣು ಮಕ್ಕಳಿಗೆ ಯಾವತ್ತೂ ಸಿಟ್ಟು ಹಾಗೆ ಬರುವುದಿಲ್ಲ. ಇದು ನನಗೆ ಕಡಾಖಂಡಿತ ಗೊತ್ತಿವ್ರೆ. ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರುವ ಸಮಯ ಅಂದರೆ ನಾವು ಹೀಗೆಲ್ಲ ಮಾತಾಡಿದರೆ ಅವರಿಗೆ ಸಿಟ್ಟು ಬರುವುದಲ್ಲ. ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರುವ ಸಮಯ ಒಂದೇ ಒಂದು, ಅದು ಎಲ್ಲಿ ಕೇಂದ್ರೆ ಬೆಳಿಗ್ಗೆ ನೆಲ ಒರೆಸಿದಾಗ ಗಂಡ ಬಂದು ನೆಲ ಮೆಟ್ಟಬೇಕು. ಹೌದಾ? ಕೆಲವ್ರ ಮನೆಗೆ ಇನ್ನೂ ಕೇಸ್ ಮುಗಿಲೇ ಇಲ್ಲ. ಗಂಡ ನೆಲ ಮೆಟ್ಟರುಕೊಳ್ಳೆ ಅವ್ರಿಗೆ ಇಂತಲ್ಲಿಂದ ಸಿಟ್ಟು ಬರ್ತಂದ್ರೆ ತ್ಯಾಗದ ಮಾಂಡಿ ಮೇಲೆ ವೈಪರ್ನ ಕೊಟ್ಟದ್ದು ಇತ್ತು, ಹಿಡಿ ಸುಡಿಂಗ್ ಕೊಟ್ಟದ್ದು ಇತ್ತು. ಅದಕ್ಕೋಸ್ಕರ ಆ ಸಿಟ್ಟು ಬಿಟ್ಟರೆ ಇಂಥ ನೈತಿಕತೆಗೆ ಯಾವತ್ತೂ ಕೂಡ ಸಿಟ್ಟು ಬರುವುದಿಲ್ಲ. ನಮ್ಮನಿಲ್ಲೂ ಸಿಟ್ಟು ಬರುವುದಿರುತ್ತೆ. ಆಮೇಲೆ ನೀವು ಎಷ್ಟೇ ಸಿಟ್ಟು ಬರಲಿ, ಕೆಲವೊಮ್ಮೆ ನಾನು ಈ ರಾತ್ರಿಗೆ ಕಾರ್ಯಕ್ರಮ ಮುಗಿಸಿ ಮನೆಗೆ 11, 12:30, 1 ಗಂಟೆ, 2 ಗಂಟೆ, 3 ಗಂಟೆಗೆಲ್ಲ ಹೋಗಿರುತ್ತೆ. ಆವಾಗ ಬೆಲ್ ಹಾಕಿದ್ದು ಸೈ ನಿದ್ದೆಯಿಂದ ಎಪ್ಸಿದ್ಕೊಳ್ಳೋವ್ರಿಗೆ ಸಿಟ್ಟು ಬರ್ತದೆ. ನಿಮಗೂ ಕೂಡ ಎಲ್ಲಾದರೂ ಏನಾದರೂ ಕೆಲಸ ಆಗಬೇಕಂತಿದ್ರೆ ಮಧ್ಯರಾತ್ರಿಗೆ ಎಲ್ಲಾದರೂ ನಿಮ್ಮ ಹೆಂಡತಿನ ಎಪ್ಸಿ ನಾಳೆ ವಿಚಾರ ಹೇಳಬೇಕಂತೇಳಿ ಎಪ್ಸಿದಾಗ ಕೆಲವು ಸರಿ ಅಂತೂ ಕೆಲವು ಹೆಂಗೆ ಸರಿ ಎಪ್ಸಿರ್ತಾಯಿ ರಣಗಬ್ಬ್ಯರ ಕಣ ಎಂತ ನಿಮಗೆ ಜೀವ ಹತ್ತ ರಾತ್ರಿ ಕಟ್ಟಿಗೆ ನಾಳೆ ಬೆಳಗಾತಿಲಿ ಎಂದಲ್ಲಿ ಕೇಂಬುದಿರೋದು. ಅಷ್ಟೊತ್ತು ನೀವು ಗಣಸರು ಸ್ವಲ್ಪ ಚಾಣಾಕ್ಷತನವನ್ನು ತೋರಿಸ್ಬೇಕು. ಎಪ್ಸಿರ್ಕೊಳ್ಳಿ ಅವ್ರು ಪಟ್ಟ ಸಿಟಿ ಎಂತ ನೀವು ನಿದ್ರಿ ಬಂದು ಗೊತ್ತಿಲ್ಲ ನಿಮ್ಗೆ ಹೆಂಗೋ ಊರು ತಿರುಗುತ್ತೀರಿ ಮರ್ಲಾರ್ ಕಂಡಾಗ ನಿದ್ರಿ ಬತ್ತಲ್ಲ, ನಮಗೆ ನಿದ್ರಿ ಬತ್ತಿಲ್ಲ ಏಕೆ ಅಂತ ಅಷ್ಟೊತ್ತು ನೀವು ಹೇಳಕ್ ಇನ್ನು ಸಿಟ್ಟು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತೇಳಿ. ಎಂತ ಇಲ್ಲ, ಮೊನ್ನೆ ನೀನು ಗಿರ್ಜಕ್ಕನ ಮಗಳು ಮದಿಗೊಂದು ಸೀರೆ ಉಟ್ಟೆ ಕಾಣ, ಎಷ್ಟು ಚಂದ ತೋರ್ತಿದ್ದಿತ್ತು ಮರೆತಿ ಎಂಬುದೇ ತಡ. ಚಾ ಮಾಡ್ಕೊ ಬಂದ್ರು ಅಷ್ಟೊತ್ತಿಗೆ. ಇದಕ್ಕೆ ಚಪ್ಪಾಳೆ ಹಾಕ ನೀವು ಗಣಸರ. ಇದು ಅವ್ರ ಮನಸ್ಸನ್ನ ಅಗಣಿ. ಇವರಿಗೆ ಅನುಭವ ಇತ್ತದು. ಅಷ್ಟೊತ್ತಿಗೆ ಹೇಳಿ ಆ ಸೀರೆ ಒಂದು ಎಟ್ಲಾಯಿ ಕುಟ್ಟಿದೆ ಮರೆತಿ ಚಂದ ಹತ್ತು ಕಾಣಿ ಅಂದ್ರೆ ಆಮೇಲೆ ನಿಮಗೆ ಕೆಲಸ ಹೇಳಿ ನಾಳೆ ಒಂಚೂರು ಬೇಗ ಹೊಯ್ಕಿದಿತ್ತು ಮರೆತಿ ಒಂಚೂರು ವಸ್ತ್ರ ಇಸ್ತ್ರಿ ಮಾಡಿ ಅಂದ್ರೆ ಲೈಕ್ ಮಾಡಿ ಇಸ್ತ್ರಿ ಮಾಡಿ 3 ಗಂಟೆ ರಾತ್ರಿಗೆ ಚಾ ಮಾಡ್ಕೊ ಬಂದ್ರು ಬರೇ 3 ಗಂಟೆ ರಾತ್ರಿ ನಂಗೆಲ್ಲ ಹೊಯ್ಕ್ ಮರೆತಿ ಒಂದು ಇಸ್ತ್ರಿ ಮಾಡಿ ಅಂದ್ರೆ ಇಸ್ತ್ರಿ ಬೆಡ್ಗೆ ಬಿಸಿ ಮಾಡಿ ತಗ ಸೊಡ್ಡಿ ಬೆಚ್ಚರು ಹೇಳು ಕೆಲ ಹಾಗೇನಾದ್ರು ಹೆಂಗಸರು ಇರ್ತಾರೆ ಮನೆಗೆ. ಯಾಕಂದ್ರೆ ಮದಿಯಾದ ಹೊಸ್ತರಲ್ಲಿ ನಾನು ಆಗಲೇ ಹೇಳಿದೆ ಕಣಿ, ಇವರು ಹೊಸ ಗಂಡ ಹೆಣ್ತಿಯ ಹಳೆ ಗಂಡ ಹೆಣ್ತಿಯ ಅಂದೇಳಿ ಗೊತ್ತಾಪದೆ ಹೆಂಗೆ. ಅದಕ್ಕೊಂದು ಸೂತ್ರ ಇತ್ತು. ಬೈಕಲ್ಲಿ ಹೋಗ್ತಾ ಇರುವಾಗ ಗಂಡನ ಭುಜದ ಮೇಲೆ ಹೆಣ್ತಿ ಕೈ ಇಟ್ಕೊಂಡು ಹೋಗ್ತಾ ಇದ್ದಾಳ, ಇದು ಹೊಸ ಗಂಡ ಹೆಣ್ತಿ ಅಂದ್ ಗೊತ್ತಾತ್. ಬೈಕಂಗೆ ಹೋತೆ 20 ಹೆಣ್ತಿ ಗಂಡನ ಹೊಟ್ಟಿ ಹಿಂಗೆ ಆಂಬರ್ಸಿ ಹಿಡ್ಕೊಂಡಿದ್ದಾಳ, ಇದು ಮದುವೆ 7-8 ವರ್ಷ ಆಯ್ತು ಅಂದೇಳಿ ಗೊತ್ತಾತ್. ಈ ರೀತಿಯಲ್ಲಿ ನಾವು ಕಂಡುಹಿಡಿಯಲಕ್ಕೆ ಬಿಟ್ಟರೆ ಮತ್ತೆ ಯಾವ ಇದು ಅಲ್ಲ. ಅದಕ್ಕಾಗಿ ನಾವಲ್ಲಿ ಕಂಡಿಡು ಯಾರೋ ಚಪ್ಪಾಳೆ ತಟ್ರು ಹೌದಮ್ಮಂಗೆ ಆಯ್ತು. ಯಾಕಂದರೆ ಅಲ್ಲಿ ಎಷ್ಟು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂದು ಕಂಡುಹಿಡೋದಲ್ಲ, ಆ ಮದುವೆ ಆದ ಜೀವನದಲ್ಲಿ ನಾವು ಏನನ್ನು ಕಂಡುಕೊಂಡಿದೆ ಅನ್ನೋದು ಮುಖ್ಯ, ಏನನ್ನು ಸಮಾಜಕ್ಕೆ ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ. ಬಿಟ್ಟರೆ ಮದುವೆ ಆದಂಗೆ ವಯಸ್ಸಾಗ್ತಾ ಹೊತ್ತು ಎಷ್ಟು ವಯಸ್ಸಾಗ್ತಾದರೆ ಆ ಸಂಸಾರದಲ್ಲಿ ನಾವು ಪಳಗಿ ನಮ್ಮಿಂದ ಏನಾದರೂ ಒಂದು ಮೆಸೇಜನ್ನು ನಮ್ಮಿಂದ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿದ್ದೇವ ಅನ್ನೋದು ಮುಖ್ಯ. ಬಿಟ್ಟರೆ ಮತ್ತೆ ಯಾವುದು ಅಲ್ಲಿ ಮುಖ್ಯ ಆಗಿರುವುದಿಲ್ಲ ಇವರೇ ಅಂತ. ಮತ್ತೆ ಅದಕ್ಕೆ ನಾನಾಗ ಲೈಟಿನ ಸುದ್ದಿ ಹೇಳೋದು, ಈ ಮಸ್ತ್ ಲೈಟ್ ಹಾಕ್ರೆ ಕಡಿಕೆ ಗೆಂಟೆಲ್ಲ ಒಣ ಶುರು ಆಗ್ತದೆ. ಈಗ ಇಂಥಲ್ಲೆಲ್ಲ ತೊಂದರೆ ಇಲ್ಲ. ನಮ್ಮ ಊರು ಬದಿಂಗೆಲ್ಲ ದೊಡ್ಡ ದೊಡ್ಡ ಕಾಡಲ್ಲ ಸರ್, ಈ ವಾರ್ಷಿಕೋತ್ಸವ ಇವೆಲ್ಲ ಹಾಕೋದು. ಅಲ್ಲೆಲ್ಲ 12-1 ಗಂಟೆವರೆಗೆ ಕಾರ್ಯಕ್ರಮ ಆತೈಪದು. ಒಂದು ದಿವಸ ಕಾರ್ಯಕ್ರಮ ಆತೈಪತ್ತಿನ ಒಬ್ಬರು ಮೈಕ್ ಕೊಡು ಬರ್ರ ಎದ್ದು ಹಾಕ್ಬಾರ, ನಾನು ಮಾತು ಶುರು ಮಾಡಿದೆ ಅವ್ರು ಎದ್ದು ಹಾಕ. ನಂಗೆ ಹೆದರಿಕೆ ಆಯ್ತು, ನಾನೆಲ್ಲೋ ತಪ್ಪು ಮಾತಾಡ್ನೇನೋ ಬೇಜಾರು ಮಾಡ್ನೇನೋ ಯಾರಿಗೆ ಅಂತೇಳಿ ಒಂಚೂರು ಬೇಜಾರು ಆಯ್ತು ನನಗೆ. ಪಕ್ಕದಂಗೆ ಇದ್ದು ಗಂಡಸಿನ ಹತ್ರ 2:30 ಗಂಟೆ ರಾತ್ರಿಗೆ ಪಕ್ಕದಂಗೆ ಹೆಂಗಸಿನ ಹತ್ರ ಕೇಂಡಿ ಈಗ ಎದ್ದು ಹೋಯ್ತಲ್ಲ ಅದು ಯಾರು ಕೇಂಡಿ, ಅದು ನನ್ನ ಗಂಡ ಅಂದ. ನಾನೇನಾದ್ರು ನಿಮ್ಮ ಗಂಡನ ಸುದ್ದಿ ಮಾತಾಡ್ನ, ಅವ್ರ ಹೆಸರು ತಗೊಂಡು ಮಾತಾಡ್ನ,
ನಾನು ಮಾತು ಶುರು ಮಾಡೋಕಲ್ಲ ಎದ್ದು ಹಾರಲ್ಲ ಎಂತ ಕೇಳಿ ಅದನ್ನು ಸುಡಿಯೇ ಅದಕ್ಕೆ ನಿದ್ರೆ ಗಂಡಂಗೆ ನೆಡುವ ಅಭ್ಯಾಸ ಹೊತ್ತಿಗೆ ಮನೆಗೆ ಹೊತ್ತಂದ್ರೆ ಅದಕ್ಕೆ ಈ ರಾತ್ರಿ ಕಾರ್ಯಕ್ರಮ ನಮಗೆ ಅದೇ ಹೆದರಿಕೆ ಬಿಟ್ಟರೆ ಹಗಲು ಕಾರ್ಯಕ್ರಮಗಳಾದರೆ ಈ ಲೈಟ್ ಇದು ಒಂದೇ ಹೆದರಿಕೆ. ಈ ಲೈಟ್ ಕಾಂತ ಏನು ಕೇಳಿದ್ರೆ ಒಂದು ಕಣ್ಣು ಗುತ್ತುದು, ಇನ್ನೊಂದು ಗಂಟ್ಲು ಮಾಡೋದು ಬಿಟ್ರೆ ಮತ್ತೇನಲ್ಲ. ನಮ್ಮೂರಂಗೆ ಕಾರ್ಯಕ್ರಮ ಆಪತ್ತಿನ ಇಷ್ಟೊತ್ತಿಗೆ ನೀವು ರಾತ್ರಿ ಕಾರ್ಯಕ್ರಮ ಆಗುವಾಗ ಈ ಊರಂಗೆ ನಾನು ಇಲ್ಲಿ ಹೇಳುವುದಿಲ್ಲ, ದೊಡ್ಡ ದೊಡ್ಡ ಕಾಡು ಬದಿಂಗೆಲ್ಲ ಕಾರ್ಯಕ್ರಮ ಎಂಥರನ್ನು ಕಂಟ್ರೋಲ್ ಮಾಡ್ಲಕ್ಕೆ ನೀವು ಎಂಥರನ್ನು ಕಂಟ್ರೋಲ್ ಮಾಡ್ಲಕ್ಕೆ ಆ ಬೆಳಕಿಗೆ ಹಾರತ್ ಕಾಣಿ ಹಾಂತಿ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಅದು ಯಾರ ಮಾತುಕೆ ಅಂತಿಲ್ಲ. ಆ ಹಾಂತಿ ಹಾರ್ತಂದೇಳಿ ನಾನು ಹಿಂಗೆ ಮಾಡಿ ಮಂಡಿ ಎಲ್ಲ ಗಿಣ್ಕಂಡು ಒಂದು ಹೆಂಗೆ ಹೇಳೋದು ಅವ ಮೀಲ್ಯ ಕಾಣ್ತ ಅವನ ಮಂಡಿಗೆ ಏನು ಮಸ್ತಾಯ್ತಂತ. ಅದಕ್ಕೋಸ್ಕರ ಈ ಟೀಕೆ ಟಿಪ್ಪಣಿ ಹ್ಯಾಂಗ್ವರೆಗೂ ಇರುತ್ತೇವೆ. ಎಂತ ಮಾಡ್ರೂ ಟೀಕೆ ಟಿಪ್ಪಣಿಯನ್ನು ನಮ್ಮ ಸಮಾಜದಲ್ಲಿ ನಾವು ನಿಲ್ಲಿಸೋಕ್ಕಾಗೋದಿಲ್ಲ. ಟೀಕೆ ಟಿಪ್ಪಣಿಯನ್ನು ನಮ್ಮ ಈ ಸಮಾಜದಲ್ಲಿ ಯಾವುದನ್ನು ಮಾಡಿದ್ರು ನಿಲ್ಲಿಸೋಕ್ಕಾಗೋದಿಲ್ಲ. ಆದ್ದರಿಂದ ನೀವು ಟೀಕೆ ಟಿಪ್ಪಣಿ ಎಷ್ಟೇ ಇದ್ರೂ ಒಡ್ಡಿಲ್ಲ. ಪಾಪ ಒಬ್ಬ ಸುಮ್ಮನೆ ಕುಡಿತಿದ್ದವನಿಗೂ ಟೀಕೆ ಟಿಪ್ಪಣಿ ಮಾಡ್ತಾರೆ. ಅವನು ಒಬ್ಬನೇ ಹೋಗಿ ಕುಡಿದ್ರೆ ಕುಡ್ಚ ಅಂತ, 4 ಜನ ಒಟ್ಟು ಹೋಗಿ ಕುಡಿದ್ರೆ ಪಾರ್ಟಿ ಅಂತ. ಕೆಲ್ಸಕ್ಕೆ ಹೋಯ್ದೆ ಮನೆಯಂಗೆ ಕೂತ್ರೆ ಅವ ದುಡ್ಡಿಗೆ ಎಂತ ಮಾಡ್ತಾಕೆ ಅಂತ, ದಿವಸ ಕೆಲ್ಸಕ್ಕೆ ಅವ ದುಡ್ಡೇ ಮಾಡ್ದ ಅಂತ. ಹಂಗಪ್ಪೋಯ್ ಈ ಟೀಕೆ ಟಿಪ್ಪಣಿಗಳು ನಮ್ಮಲ್ಲಿ ಬೇಕಾದಷ್ಟು ಇರ್ತವೆ. ಅದು ಯಾವುದೂ ಇಲ್ಲದೆ ಒಂದೇ ರೀತಿಯಲ್ಲಿ ಮುಂದುವರಿತಾ ಹೋದರೆ ಯಾವ ಟೀಕೆಯೂ ಬೇಕಾಗೋದಿಲ್ಲ, ಯಾವ ಟಿಪ್ಪಣಿಯೂ ಬೇಕಾಗೋದಿಲ್ಲ ಅಂತ ಹೇಳ್ತಾ ಟೈಮ್ ಆಯ್ತಾ? 5 ನಿಮಿಷ ಸರಿ. ಯಾಕಂದರೆ ಒಂದ್ಸರಿ ಹಿಂಗೆ ಕಾರ್ಯಕ್ರಮದಲ್ಲಿ ಟೈಮ್ ಆಯ್ತಾ ನಾನು ಅಂತೇಪದ ಇಲ್ಲ ನೀವು 5 ನಿಮಿಷ 10 ನಿಮಿಷ 15 ನಿಮಿಷ ಮಾತಾಡಿ ಅಂದ್ರೆ ಒಂದು ಇದ್ರಂಗೆ ನಾಗಮಂಡ್ಲದಂಗೆ. ಅದು ಯಾಕೆ ನಾಗಮಂಡ್ಲದಂಗೆ ಕಾರ್ಯಕ್ರಮ ಮಾತಾಡಿ ಅಂತಂದ್ರೆ ಭಟ್ರು ಅಡುಗೆ ಮಾಡ್ಕೊ ಬಂದಿರೋ ಸೌಂಟ್ ಬಿಟ್ಟು ಬಂದಿರಮ್ಮ, ಸೌಂಟ್ ತಪ್ಪಲವರಿಗೂ ಮಾತಾಡಿ ಅಂದ್ರೆ ಅವರು. ಅದಕ್ಕೆ ಆ ಸೌಂಟ್ ತಪ್ಪಲವರಿಗೂ ಮಾತಾಡೋದಕ್ಕಿಂತ ಸೌಂಟ್ ಬರುವ ಮುಂಚೆ ಮಾತು ಮುಗಿಸೋದು ಒಳ್ಳೇದಂತೇಳಿ ನಾನು ಎಷ್ಟೊತ್ತು ಮಾತಾಡ್ಲಕ್ಕಂತ ಕೇಳಿದವ್ರ ಹತ್ರ. ಹೀಗೆ ಮಾತಾಡ್ತಾ ಹೋದರೆ ನಮ್ಮ ಕರಾವಳಿ ಅಥವಾ ನಮ್ಮ ಊರಿನಲ್ಲಿ ಬಹಳಷ್ಟು ವಿಶೇಷತೆಗಳಿದ್ದಾವೆ. ಆ ವಿಶೇಷತೆಗಳನ್ನು ಹೇಳುವಂಥ ಸಮಯ ನನಗಿದಲ್ಲ. ನೀವು ಕೊಟ್ಟಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ನನ್ನ ಉದ್ದೇಶ ಆಗಿರ್ತದೆ. ಯಾಕಂದರೆ ನಮ್ಮಲ್ಲಿ ಕರಾವಳಿಯಲ್ಲಿ ಒಂದು ಇದೆಯನ್ನು ಕೇಂದ್ರೆ ಈ ದೇವಸ್ಥಾನಕ್ಕೆಲ್ಲ ಅಷ್ಟಮಂಗಲ ಪ್ರಶ್ನೆ ಹಾಕಿರ್ತಾರಲ್ಲ, ಎಲ್ಲರಿಗೊಂದು ದೊಡ್ಡ ಇದು ಕ್ಯೂರಿಯಾಸಿಟಿ. ಭಟ್ರು ಹೇಳ್ತಾರೆ ನೋಡಿ, ಈ ದೇವ್ರು ಇಲ್ಲಿ ಬರಬೇಕು, ಈ ದೇವ್ರು ಇಲ್ಲಿ ಬರಬೇಕು, ರಕ್ತೇಶ್ವರಿ ಇಲ್ಲಿ ಬರಬೇಕು, ಪಂಜೂರ್ಲಿ ಇಲ್ಲಿ ಬರಬೇಕು, ಗುಳಿಗ ಇಲ್ಲಿ ಬರಬೇಕು, ಬಬ್ಬು ಸ್ವಾಮಿ ಅಲ್ಲಿ ಇರಬೇಕು ಅಂಥೇಳಿ ದೇವ್ರು ಇದೊಂದು ಮಾಡಿರ್ತಾರೆ. ಭಟ್ರೆಲ್ಲ ಹಾಕಿ ಕಡೆಗೆ ಆ ಹಳೆ ದೇವ್ರ ಪ್ರತಿಷ್ಠೆ ತೆಗೆದು ಆ ಉರುವನ್ನು ತೆಗೆದು ದೇವರನ್ನೆಲ್ಲ ಒಂದು ಜೀವಕುಂಭ ಅಂಥೇಳಿ ಒಂದು ಮಾಡಿರ್ತಾರೆ. ಅಷ್ಟೊತ್ತಿ ನಮ್ಮ ಕರಾವಳಿಗರಲ್ಲಿ ಅಷ್ಟಮಂಗಲ ಹಾಕದಲ್ಲಿ ಒಂದು ಪ್ರಶ್ನೆ ಭಟ್ರ ಹತ್ರ ಬರ್ತಾರೆ. ಎಲ್ಲರೂ ಸೈಲೆಂಟ್. ಭಟ್ರೆ ಎಂತ ಭಟ್ರೆ ಎಣಿಸಿರ್ತಾರೆ, ಓ ಪೂಜೆ ಮಾಡೋದಕ್ಕೆ ಅಂತರೋ, ಹೊರಿ ಕಾಣಿಕೆ ಅಂತರೋ, ಅಥವಾ ಕಳಶ ಕೂರಿಸೋದ್ರ ಬಗ್ಗೆ ಕೇಂದ್ರೋ ಇರುತ್ತಂದೇಳಿ. ಆದರೆ ನಮ್ಮವರು ಅದು ಎಂಥದಕ್ಕೆ ಅಂತಲ್ಲ. ಭಟ್ರೆ ಎಂತ ಮೀನು ತಿನ್ಲಕ್ಕ ಇದೇ ಒಂದು ಇದು ನಮಗೆ. ಇಲ್ಲ 48 ದಿವಸ ತಿಂಬಕ್ಕಾಗ ಅಲ್ಲ, ನಾವು ಇಲ್ಲಿರುವುದಿಲ್ಲ, ಬೆಂಗಳೂರಂಗಿರುತ್ತೆ. ಬೆಂಗಳೂರಂಗಿದ್ರೆ ದೇವ್ರು ನಂಬೇನಾರು ಬರ್ತಿಲ್ಲ, ತಿನ್ನಬೇಡಿ ಏನು ಆತಲ್ಲ 48 ದಿವಸ. ಅಂದರೆ ನಮ್ಮಲ್ಲಿ ಆ ಪ್ರಶ್ನೆಗಳು ಕ್ಯೂರಿಯಾಸಿಟಿಗಳಿರ್ತವೆ. ಎಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಬೇಕೋ ಅದೇ ಪ್ರಶ್ನೆಗಳನ್ನು ಕೇಳಬೇಕಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವೂ ಕೂಡ ನಮಗೆ ಇಲ್ಲಿ ಅನುವಾಗಲಿ ಅಂತ ಹೇಳ್ತಾ ಮಾತಾಡ್ತಾ ಹೋದರೆ ಬೇಕಾದಷ್ಟು ನೀವು 5 ನಿಮಿಷ ಅಂತ ಹೇಳಿದ್ರಿ, 5 ನಿಮಿಷ ತಗೊಂಡ್ರಿ ಅಂತ ಆದರೆ ಮತ್ತೆ ನಾವು ಬೇಕಾದಷ್ಟು ಮಾತುಗಳನ್ನು ಆಡ್ತಾ ಹೋಗ್ತೇವೆ. ಆದರೆ 5 ನಿಮಿಷಕ್ಕೆ ನನ್ನ ಮಾತನ್ನು ಅದು ನಿಲ್ಲಿಸ್ಕೊಳ್ಳಿಕ್ಕೆ ಹಿಡಿತಕ್ಕಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನೇ ಇರಲಿ ಇಂಥ ಕರಾವಳಿ ಉತ್ಸವಗಳನ್ನು ಮಾಡಿ ನೀವು ನಮ್ಮ ಎಲ್ಲರ ಅಂದರೆ ಊರಿನಲ್ಲಿದ್ದವರು ಇಲ್ಲಿದ್ದವರು ಎಲ್ಲರದ್ದು ನೀವು ಮನಸ್ಸನ್ನು ಗೆದ್ದಿದ್ದೀರಿ ಅಂತ ಹೇಳ್ತಾ ಹೀಗೆ ಮಾತಾಡ್ತಾ ಹೋದರೆ ಕೆಲವರೆಲ್ಲ ಹೇಳಿದರೆ ಮನುವಣ್ಣ ಅದೊಂದು ವಿಚಾರ ಹೇಳಿ, ಇದೊಂದು ವಿಚಾರ ಹೇಳಿ, ಮತ್ತೊಂದು ವಿಚಾರ ಹೇಳಿ ಅಂತೇಳಿ ಹೇಳಲಿಕ್ಕೆ ಹೋದರೆ 1 ಗಂಟೆವರೆಗೆ ಬೇಕಾದಷ್ಟು ಇದಿರ್ತದೆ. ಯಾಕಂದರೆ ನಾನಾಗ ಮೀಡಿಯಾದ ವಿಚಾರ ನಮ್ಮಲ್ಲಿ ಹೇಳಲಿಕ್ಕೆ ಹೋದೆ. ಈಗ ಮೀಡಿಯಾಗಳು ಯಾಕೆ ಹೇಳಿ ಮೀಡಿಯಾ ಅಂತ ಹೇಳಿದರೆ ತಪ್ಪಾಗ್ತದೆ. ಕೆಲವೊಂದು ವಾಟ್ಸಪ್ಪಲ್ಲೆಲ್ಲ ಬರೋದು ಅಥವಾ ಟಿ ವಿಯಲ್ಲೆಲ್ಲ ಬರುವಂಥದ್ದು ಇರ್ತದೆ, ಅದನ್ನು ನಾನು ಹೇಳುವುದಿಲ್ಲ. ಆದರೆ ನೀವು ಇಲ್ಲಿದ್ದವ್ರು ಏನು ಕೇಳಿದರೆ ದಯವಿಟ್ಟು ಊರಲ್ಲಿ ಆಗುವಂಥ ಕಾರ್ಯಕ್ರಮಗಳು ಇಲ್ಲಿ ಹೆಂಗೆ ಸೇರಿದ್ರು ಹಾಗೇ ಬರಬೇಕು. ನಮ್ಮೂರಲ್ಲಿ ಒಬ್ಬರು 10-15 ವರ್ಷ ಆಯಿತು ಊರಿಗೆ ಬರದೆ. ನಮ್ಮ ಪೈಕಿಯರೊಬ್ಬರು ತೀರಿ ಹೋದ್ವಿ. ನಾವು ಅವ್ರಿಗೆ ಫೋನ್ ಮಾಡ್ತು, ಒಂದು ನಾಡ್ದವ್ರ ಸಮಾರಾಧನೆ ಇದೆ, ದಯವಿಟ್ಟು ಯಾರು ಬಾಬಣ್ಣ ಅಂತೇಳಿ ಬಾಬಣ್ಣನವ್ರು ತೀರಿ ಹೋಗಿದ್ದಾರೆ, ದಯವಿಟ್ಟು ಅವ್ರ ಸಮಾರಾಧನೆಗೆ ಬರಬೇಕಂತ್ವಿ. ಆ ಹೆಂಗ್ಸಿಗೆ ಫೋನ್ ಮಾಡಿದ್ದು ನಾವು. ಅವ್ರು ಹೇಳ್ರು, ಅಯ್ಯೋ ಸಮಾರಾಧನೆ ಬರಲಿಕ್ಕೆ ನನ್ನ ಮಗನಿಗೆ ಎಕ್ಸಾಮ್ ಶುರುವಾಯ್ತು, ಈಗ ಬಹುಶಃ ಪ್ರಿನ್ಸಿಪಾಲ್ರು ರಜೆ ಕೊಡುವುದಿಲ್ಲ, ಅಟೆಂಡೆನ್ಸ್ ಕಡಿಮೆ ಆದರೆ ಎಕ್ಸಾಮಿಗೆ ಕಷ್ಟ ಆಗ್ತದೆ ಅಂದರು. ಊರಿಗೆ ಬರದೆ ತುಂಬ ವರ್ಷ ಆಯ್ತಲ್ಲ, ಮಗು MBBS ಮಾಡ್ತಾ ಇದ್ದ ಅಂತ ನಾವು ಎಣಿಸ್ಕೊಂತ, ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಅಂತೇಳಿ. ಹೌದಾ, ತೊಂದರೆ ಇಲ್ಲ,
ಮತ್ತು ಪುನಃ ಮತ್ತೊಂದು ಫೋನ್ ಮಾಡಿ ಕೇಳಿ, ಆದರೂ ಸತ್ತವರಲ್ಲ ಇನ್ನೊಮ್ಮೆ ಇರುತ್ತದ ಅಂತೇಳಿ. ಒಂದು ಬಂದು ಹೋದ್ರೆ ಒಳ್ಳೇದಿತ್ತು ವೈಕುಂಠ ಸಮಾರಾಧನೆಗೆ. ಪ್ಲೀಸ್ ನಿಮ್ಮ ಮಗನ ಪ್ರಿನ್ಸಿಪಾಲ್ ಹತ್ರ ನಂಬರ್ ಕೊಡಿ, ನಾವು ಮಾತಾಡ್ತೇವೆ ಅಂತೇಳಿ. ಬೇಡ ಬೇಡ ಹಾಗೆಲ್ಲ ಮಾಡಿದರೆ ಅವ್ರಿಗೆ ಸಿಟ್ಟು ಬಂದರೆ ಮತ್ತೆ ಎಕ್ಸಾಮಿಗೆ ಕಷ್ಟ ಆಗ್ತದೆ ಅಂದ್ರೆ. ಹಂಗಾರೆ ನಿಮ್ಮ ಮಗನಿಗೆ ಎಷ್ಟನೇ ಕ್ಲಾಸ್ ಕೇಳಿ? ನನ್ನ ಮಗನಿಗೆ LKG B ಸೆಕ್ಷನ್ ಅಂದ್ರೆ B ಸೆಕ್ಷನ್ ಅವ ಊರಿಗೆ ಬರೋದಕ್ಕೆ ಏನೂ ತೊಂದರೆ ಇಲ್ಲ. ಅದಕ್ಕಾಗಿ ಸಣ್ಣ ಪುಟ್ಟದಿದ್ರೆ ಅದನ್ನಲ್ಲೇ ಬಿಟ್ಟು ಅವಾಗ ಊರಿಗೆ ಬರ್ತಾ ಇರಿ ಅಂತ ಹೇಳ್ತಾ, ಮತ್ತೆ ಕೆಲವ್ರು ಹೇಳೋದು ಅದು ಗೊತ್ತಿರೋದಿಲ್ಲ. ಸಮಾರಾಧನೆ ನಾವೇ ಹೇಳೋದು, ನಮ್ಮ ಅಜ್ಜನ ಸಮಾರಾಧನೆಗೆ ಕರೀತು ನಾವು. ಅವ್ರು ಏನು ಮಾಡ್ರು ಬರಲಿಲ್ಲ. ದಯವಿಟ್ಟು ಬರಬೇಕಿತ್ತಲ್ಲ ಮರಂದಲ್ಲಿ. ಸಮಾರಾಧನೆ ಮುಗಿದ ಮೇಲೆ ಫೋನ್ ಮಾಡಿದೆ, ಮನು ಬೇಜಾರು ಮಾಡ್ಕೊಂಡ್ಬೇಡ, ನಾನು ನಿಮ್ಮ ಅಜ್ಜನ ಸಮಾರಾಧನೆ ಬರಲಿಕ್ಕೆ ಆಗಲಿಲ್ಲ, ನಿಮ್ಮ ಅಪ್ಪನ ಸಮಾರಾಧನೆಗೆ ಯಾರು ಬತ್ತಿ ಅಂದರು. ದೇವ್ರಣ್ಣ ಅದಕ್ಕಾಗಿ ನಮಗದು ಕೇಳುವಾಗ ಇದಂತಲ್ಲ, ಕೆಲವರು ಹಳಿಯವರು ಮಾತಾಡೋದು ಕಾಣಕ್ಕೆ. ನಮ್ಮ ಅಜ್ಜಿ ದಿವಸ ಬೆಳಗತ್ತದ್ದು ಪೇಪರ್ ಓದೋದು, ಈ ಬೆಂಗಳೂರು ಕಾರ್ಯಕ್ರಮದ ಫೋಟೋ ಎಲ್ಲ ಬತ್ತೇ ಇರುತ್ತೆ. ಇಲ್ಕಣ ನೀನು ದೊಡ್ಡ ಸಂತಿ ಅಂತ ಗಡ, ಇಲ್ಲಿ ಎಲ್ಲರ ಫೋಟೋ ಪೇಪರ್ ಹಂಗಿತ್ತು, ನೀನು ಬೆಂಗಳೂರಿಗೆ ಹೋತೆ ದುಬೈಗೆ ಹೋತಿ ಅಂತ ನಿನ್ನ ಹಣಿ ಬಾರಕ್ಕೆ ನಿನ್ನ ಪಾಠ ಒಂದು ಪೇಪರ್ ಹಂಗೆ ಬರ್ತಿಲ್ಲ. ನೀನು ಮತ್ತೆ ಕಾರ್ಯಕ್ರಮ ಮಾಡ್ತೀವಿ ಮತ್ತೆಂತ ಮಾಡ್ತಿಲ್ಲ ಏನಕೇನ್ರಿ? ಇಲ್ಲ ಅಜ್ಜಿ ಹಾಂಗೆ ಪಾಠ ನಾವು ಕೊಟ್ಟರೆ ಮಾತ್ರ ಹಾಕ್ತಾರೆ, ಅವ್ರು ಹಾಕೋದಿಲ್ಲ. ಇಲ್ಲಿ ಕಾಣ ಇಲ್ಲೇನು ಸಾವಿರಾರು ಒಂದು 120 ಫೋಟೋ ಬಂದಿತ್ತು ಮರೆ ಒಂದು ಪೇಪರ್ ಹಂಗೆ ದಿವ್ಸಕ್ಕಂತ, ನಿನ್ನ ಪಾಠ ಒಂದೂ ಇಲ್ಲಲ್ಲ ಅಂದಳು. ಅಜ್ಜಿ ಅದು ಶ್ರದ್ಧಾಂಜಲಿ ಪಾಠ ಸತ್ತರದಂದಳಿ ಅಕ್ಕಲ್ಲ, ನಿಂದೊಂದು ಹಾಕೋಕಾತಿಲ್ಲ ಅವ್ರಿಗೆ ಎಲ್ಲ ಶ್ರದ್ಧಾಂಜಲಿ ಕಾಲಮ್ಮಂಗ. ಅದಕ್ಕೆ ನಮ್ಮೂರಿನಲ್ಲಿ ವಯಸ್ಸಾದವರು ಹಳಿಯವರು ಹೆಂಗೆ ಮಾತಾಡ್ತಾ ಇದ್ರು ಕೂಡ ಅದು ಒಂದು ಚಂದ ಅಂತ ಹೇಳ್ತಾ, ನಾವು ಇದನ್ನು ಬರೇ ಕುಂದಾಪುರ ಅಂಥೇಳಿ ಅಲ್ಲ, ಇಡೀ ಕರಾವಳಿಯನ್ನು ಒಗ್ಗಟ್ಟಾಗಿ ತಗೊಂಡು ಕರಾವಳಿ ಉತ್ಸವವನ್ನು ಯಶಸ್ವಿ ಮಾಡಿಕೊಡೋದು ಹೆಂಗೆ ಅಂದರೆ ಇನ್ನೂ ಮುಂದಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ನಿಮ್ಮ ಅನುವನ್ನು ಕೇಳ್ತಾ ಇದ್ದೇನೆ. ನಮಸ್ಕಾರ.